ಸೊ ಇದು ನೆನ್ನೆದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಾವು ಮುಡಿಯೆಲ್ಲ ಕೊಡಿಸ್ಕೊಂಡು ಬಂದು ರೂಮಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನ ಹತ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟು ನಾವು ಚೆಕ್ಔಟ್ ಮಾಡಿದ್ವಿ. ಬ್ಯಾಗೆಲ್ಲ ಲಗೇಜ್ ಎಲ್ಲ ತೊಗೊಂಡು ಬಂದ್ವಿ. ಯಾಕಂದರೆ ದೇವಸ್ಥಾನದಿಂದ ರೂಮು ತುಂಬಾ ದೂರ ಇತ್ತು. ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಬ್ಯಾಗೆಲ್ಲ ತೊಗೊಂಡು ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ನಾವು ಚೆಕ್ಔಟ್ ಮಾಡಿ ಕೀನ ಕೊಟ್ಟು ಬಂದ್ವಿ. ಫಸ್ಟು ನಾವು ಚೆಕ್-ಇನ್ ಆಗಬೇಕಾದ್ರೆ 100 ರೂಪೀಸ್ ತೊಗೋತಾರೆ ಅವರು. ಅಂದರೆ ನಾನು ಹೇಳಿದ್ದೇನೆಂದರೆ ಧರ್ಮಸ್ಥಳದ ಕಡೆಯಿಂದ ನಡೆಸ್ತಾ ಇರೋವಂಥ ವಸತಿ ಗೃಹಗಳಲ್ಲಿ ಮಾತ್ರ, ಬೇರೆದ್ರಲ್ಲಿ ನನಗೆ ಗೊತ್ತಿಲ್ಲ. ಸೊ ಫಸ್ಟು ನಾವು ಚೆಕ್-ಇನ್ ಆಯ್ತೀವಲ್ಲ ಆವಾಗ 100 ರೂಪೀಸ್ನ ತೊಗೊಂಡಿದ್ರು. ಆಮೇಲೆ ಚೆಕ್ಔಟ್ ಆಗಬೇಕಾದ್ರೆ ನಮಗೆ 50 ರೂಪೀಸ್ನ ವಾಪಸ್ ಕೊಟ್ಟರು ಅವರು. ಸೊ ನಾವು ಒಂದು ನೈಟ್ ರಾತ್ರಿ 9:30 ಬಂದಿದ್ದು. ಬೆಳಗ್ಗೆ 7 ಗಂಟೆಗೆ ಬಂದ್ವಿ. 50 ರೂಪೀಸ್ ಕೊಟ್ಬಿಟ್ಟು ಕಳಿಸಿದ್ರು ನಮಗೆ. ಸೊ ಆಯಿತು ಫೈನ್ ಅಂತ ಹೇಳಿ ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ ಹೇಳಿ ಬರ್ತಾಯಿದ್ವಿ. ಅಷ್ಟರೊಳಗಡೆ ನನಗೆ ಜನಗಳೆಲ್ಲ ಒಂದು ಪ್ಲೇಸ್ಗೆ ಹೋಗಿ ನೋಡ್ಕೊಂಬರ್ತಾಯಿದ್ರು. ಯಾವುದಿದು ಪ್ಲೇಸ್ ಅಂತ ಅಂದ್ಬಿಟ್ಟು ನೋಡೋಕ್ಕಂತ ಬಂದ್ವಿ. ಇದು ಬಂದ್ಬಿಟ್ಟು ಫ್ಲೈಟು ಅಂದರೆ ವಿಮಾನ, ಅದು ಡಕೋಟಾ ವಿಮಾನ ಅದು. ಸೊ ಡಕೋಟಾ ವಿಮಾನ ಅಂತ ಆಲ್ರೆಡಿ ಅಲ್ಲೇ ಬೋರ್ಡ್ ಹಾಕಿದ್ರು ಅವರು. ನೋಡೋಣ ಒಂದ್ಸಲ ಹತ್ರದಿಂದ. ನಾನು ಯಾವತ್ತೂ ಫ್ಲೈಟ್ ನೋಡಿದ್ದೆ ಅಂದರೆ ಚಿಕ್ಕ ಹುಡುಗಿನಲ್ಲಿ, ಅಂದರೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ಹತ್ರಕ್ಕೆ ಹೋಗಿ ಮುಟ್ಟಿ ಎಲ್ಲ ನೋಡಿದ್ದೆ. ಬಟ್ ಆವತ್ತಿಂದ ಇದುವರೆಗೂ ಹತ್ರದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಸೊ ನೋಡೋಣ ಅಂತ ಹೇಳಿ ಹೋದೆ. ಸೊ ಅಲ್ಲಿ ಬೋರ್ಡ್ ಹಾಕಿದ್ರು ಡಕೋಟಾ ವಿಮಾನ, ಅಂದರೆ ಅದ್ರ ಬಗ್ಗೆ ಆ ಫ್ಲೈಟ್ ಬಗ್ಗೆ ಫುಲ್ಲು ಡೀಟೇಲ್ಡ್ ಹಾಕಿದ್ರು. ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಡೀಟೇಲ್ ನಾನು ನೋಡಿದೆ ಸ್ವಲ್ಪ ಹೊತ್ತು. ಮತ್ತು ಅಲ್ಲಿ ಲೈಟ್ ಕೂಡ ಆನ್ ಆಗಿತ್ತು, ಅದು ಫ್ಲೈಟಿಂದು. ಅದು ಅದ್ರದ್ದೇನೋ ಅಥವಾ ಇವರೇ ಫಿಕ್ಸ್ ಮಾಡಿರೋದು ಅದು ನನಗೆ ಗೊತ್ತಿಲ್ಲ. ಬಟ್ ಅದ್ರದ್ದು ಲೈಟು ಕೂಡ ಆನ್ ಆಗಿತ್ತು. ಅದ್ರ ಹೆಸರು ಕೂಡ ಡಕೋಟಾ ವಿಮಾನ ಅಂತ. ಅದು ಯಾಕೆ ಇಟ್ಟಾರೆ ಅಂದರೆ ಇದು ಕೆಟ್ಟು ಹೋಗಿರೋದು ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗೆ. ಸೊ ನೋಡ್ಕೊಂಡ್ವಿ. ಮತ್ತು ಇದು ಶ್ರೀಮತಿ ಪ್ರಿಯಂವದ ಬಿರ್ಲಾ ಅವ್ರದ್ದು. ಅವರು ಇದನ್ನು ಕೊಡುಗೆ ಆಗಿ ಕೊಟ್ಟಿರೋದು ಧರ್ಮಸ್ಥಳಕ್ಕೆ. ಶ್ರೀಮತಿ ಪ್ರಿಯಂವದ ಬಿರ್ಲಾ ಅವರು ಇದನ್ನು ಧರ್ಮಸ್ಥಳಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಹೇಳಿ ಬೋರ್ಡ್ ಹಾಕಿದರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ದೇವಸ್ಥಾನದ ಹತ್ರ ನಡ್ಕೊಂಡು ಬಂದ್ವಿ. ನಾವು ದೇವಸ್ಥಾನ ಹತ್ರ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಒಂದು ದೊಡ್ಡ ಗಡಿಯಾರ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು ಗಡಿಯಾರನ. ಸೊ ನಾವು ದೇವಸ್ಥಾನದ ಹತ್ರ ಬಂದಾಗ 8:30 ಆಗಿತ್ತಂತ ಅಂದ್ಕೊತೀನಿ. ಅಲ್ಲೇ ಗಡಿಯಾರದಲ್ಲಿ ಟೈಮು 8:30 ಆಗಿತ್ತಂತ ಅಂದ್ಕೊತೀನಿ. ಸೊ 8:30ಗೆ ನಾವು ಎಷ್ಟು ಜನ, ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ತುಂಬ ಜನ. ಅಂದರೆ ಇವರು ನೈಟೇ ಹಾಲ್ಟ್ ಆಗಿರ್ತಾರಲ್ಲ, ಅವರು ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಬಂದಿರ್ತಾರೆ. ಸುಮಾರು ಜನದ್ದು ದರ್ಶನನೇ ಮುಗ್ದೋಗಿತ್ತು. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು. ಇನ್ನೂ ಕೆಲವರು ದರ್ಶನಕ್ಕೆ ಅಂತ ಹೇಳಿ ಕ್ಯೂವಲ್ಲಿ ಹೋಗ್ತಾಯಿದ್ರು. ಶುಕ್ರವಾರ ಆಗಿರೋದ್ರಿಂದ ಅಂದರೆ ಶನಿವಾರ ಬೆಳಗ್ಗೆ ಅವರು ಎಲ್ಲ ದರ್ಶನ ಮುಗಿಸ್ಕೊಂಡು ಬಿಡ್ತಾರೆ. ಸೊ ಶುಕ್ರವಾರ ಬಂದು ಹಾಲ್ಟ್ ಆಗಿಬಿಟ್ಟು ಶನಿವಾರ ಬೆಳಗ್ಗೆ ದರ್ಶನ ಮುಗಿಸ್ಕೊತಾರೆ. ಸೊ ನಾವು ನೋಡ್ಕೊಂಡು ಬಂದ್ವಿ. ನಾನು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆನೇ ಕೊಡ್ತಾರೇನೋ ಅಂತ ಅಂದ್ಕೊಂಡೆ ಇದನ್ನು ಟಿಕೆಟ್ನ. ಯಾವುದ್ರದ್ದು ತುಲಾಭಾರದ್ದು. ನಾವು ತುಲಾಭಾರ ಮಾಡಿಸ್ಬೇಕಾಗಿತ್ತು ಗವಿಗೆ, ಅದ್ರದ್ದು ಟಿಕೆಟ್ ಕೊಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ನಾನು ಹಂಗೆ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಟಿಕೆಟ್ ಕೊಡ್ತಾರೆ, ಅಲ್ಲೇ ತುಲಾಭಾರ ಮಾಡಿಸ್ಬೋದೇನೋ ಅಂದ್ಕೊಂಡೆ. ಬಟ್ ಇಲ್ಲ, ತುಲಾಭಾರಕ್ಕೆ ಅಂತಲೇ ಬೇರೆ ಕೌಂಟರ್ ಇದೆ. ಇಲ್ಲಿ ಎಲ್ಲ ನಿಂತಿದ್ದಾರೆ ನೋಡಿ ಕಾಯ್ಕೊಂಡು. ಸೊ ಇದು ತುಲಾಭಾರದ ಕೌಂಟರು. ಆ ಕೌಂಟರ್ ಹತ್ರ ಹೋದರೆ ಅಲ್ಲಿ ಬೆಳಗ್ಗೆ ತುಲಾಭಾರ ಸೇವೆ ಭರ್ತಿಯಾಗಿದೆ. ಮಧ್ಯಾಹ್ನದ ತುಲಾಭಾರ ಸೇವೆ ಚೀಟಿಯನ್ನು ಬೆಳಗ್ಗೆ 8 ಗಂಟೆ ನಂತರ ಕೊಡಲಾಗುವುದು. ಮಧ್ಯಾಹ್ನದ ಸ್ಲಾಟ್ನಲ್ಲಿರೋದು ತುಲಾಭಾರದ್ದು 100 ಅಂತ ಹೇಳಿ 100 ಟಿಕೆಟ್ ಅಷ್ಟೇ ಕೊಡೋದು ಮಧ್ಯಾಹ್ನದ್ದು. ಸೊ ಬೆಳಗ್ಗೆದು ಮುಗ್ದೋಗಿದೆ. ಅಂದರೆ ನಾವು ನೈಟೇ ತೊಗೋಬೇಕಾಗಿತ್ತು ತುಲಾಭಾರ ಟಿಕೆಟ್. ನಮಗೆ ಗೊತ್ತಿರಲಿಲ್ಲ, ನಾವು ನೈಟ್ 9:30 ಬಂದಾಗಲೂ ಕೊಡ್ತಾಯಿದ್ರೇನೋ. ಸೊ ನಮಗೆ ಗೊತ್ತಿರಲಿಲ್ಲ ಕೊಡ್ತಾರೆ. ನಾವು ನೈಟೇ ತೊಗೊಂಡ್ರೆ ನಮ್ಗೆ ಇಷ್ಟೊತ್ತಿಗೆ ತುಲಾಭಾರದ ಕ್ಯೂವಲ್ಲಿ ನಿಂತ್ಕೊಂಡು ನಮ್ಗೆ ಬೇಗ ದರ್ಶನನೇ ಆಗೋದು. ನಮ್ಗೆ ಗೊತ್ತಿರಲಿಲ್ಲ ನೈಟ್ ಕೊಡ್ತಾರೆ ಅಂತ, ನೈಟೇ ತೊಗೊಬೇಕು. ಸೊ ನಾವು ಇನ್ನೇನು ಗೊತ್ತಿರಲಿಲ್ವಲ್ಲ, ಹಾಗಾಗಿ ಅದು ಟಿಕೆಟು ಇನ್ನು ಓಪನ್ನೂ ಆಗಿರಲಿಲ್ಲ. ಅವರು ಓಪನ್ ಮಾಡಿದ್ದೆ 9 ಗಂಟೆಗೆ. ಆ ಟಿಕೆಟ್ ಕೊಡೋದನ್ನ ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ ಟಿಕೆಟ್ನ ಕೊಡೋದನ್ನ ಓಪನ್ ಮಾಡಿದ್ದು. ಅಲ್ಲಿ 8 ಗಂಟೆ ನಂತರ ಅಂತ ಹಾಕಿದ್ರು, ಬಟ್ ಅವ್ರು ಬಂದಿದ್ದು 9 ಗಂಟೆಗೆ. ಸೊ ಅಷ್ಟರೊಳಗಡೆ ನಾವು ಬ್ಯಾಗ್ ಇಟ್ಬಿಟ್ಟು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗಿ ಎಲ್ಲನೂ ಇಟ್ಬಿಟ್ಟು ಬಂದ್ವಿ. ಸೊ ತುಲಾಭಾರದ ಕೌಂಟರ್ ಹತ್ರ ನಿಂತ್ಕೊಂಡ್ವಿ. ಅವ್ರು ಇನ್ನೂ ಬಂದಿರಲಿಲ್ಲ. ಅವ್ರು ಬಂದಿದ್ದು ಕರೆಕ್ಟಾಗಿ 9 ಗಂಟೆಗೆ ಬಂದು ಓಪನ್ ಮಾಡಿದ್ರು. ಸೊ ನಾವಲ್ಲಿ ವಿಚಾರಿಸಿದ್ವಿ.
ಆವಾಗ ಅವ್ರು ಹೇಳಿದ್ರು, ಇದು 11:15ಗೆ ಬನ್ನಿ, ಕ್ಯೂವಲ್ಲಿ ಅಂದರೆ ಅದು ಓಪನ್ ಮಾಡ್ತಾರೆ, ಅದು ಗೇಟ್ ಹಾಕಿರ್ತಾರೆ, ಅದು ತೆಗೆದುಬಿಟ್ಟು ಕ್ಯೂವಲ್ಲಿ ನಿಲ್ಲಿಸ್ತಾರೆ. ಸೊ 11:15ಗೆ ಬನ್ನಿ ಅಂತ ಹೇಳಿದ್ರು. ನಾವು ಟಿಕೆಟ್ ಎಲ್ಲ ತೊಗೊಂಡ್ವಿ. ಟಿಕೆಟ್ ಎಲ್ಲ ತೊಗೊಂಡು 11:15ಗೆ ಬಂದುಬಿಡೋಣ. ಈಗ 9 ಗಂಟೆ ಆಗಿತ್ತು. 11:15 ಗಂಟೆ ಏನು ಮಾಡೋದು, ಇಲ್ಲೇ ನಿಂತ್ಕೊಂಡು. ಸ್ವಲ್ಪ ಬಿಸಿಲು ಕೂಡ ಬರ್ತಾಯಿತ್ತು. ಹಾಗಾಗಿ ನಾವು ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ಒಂದು ಟಿಕೆಟ್ ಅಂದರೆ ನಾನು ಎಷ್ಟು ವರ್ಷ ಅಂತ ಕೇಳಿದ್ರು, 1.25 ವರ್ಷ ಅಂತ ಹೇಳಿದೆ. ಲಿಶನ್ ಗೌಡ ಅಂತ ಹೆಸರು ಕೇಳಿದ್ರು. ಅಷ್ಟೇ. ಯಾವ ತುಲಾಭಾರ ಅಂತ ಕೇಳಿದ್ರು. ಅಕ್ಕಿ ಮತ್ತು ಬೆಲ್ಲದ ತುಲಾಭಾರ ಅಂತ ಹೇಳಿದೆ ನಾನು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು 1,550 ರೂಪಾಯಿ ಕಟ್ಟಿಸ್ಕೊಂಡ್ರು. ಈ 1,550 ರೂಪಾಯಲ್ಲಿ ನಮಗೆ ತುಲಾಭಾರಕ್ಕೆ ಅಂತಲೇ ನಮಗೆ ಬೇರೆ ಸಪ್ರೇಟಾಗಿ ಬಿಡ್ತಾರೆ. ಈಗ ಧರ್ಮದರ್ಶನ ಒಂದು ಕಡೆ ಹೋದರೆ ಟಿಕೆಟ್ ತೊಗೊಂಡಿರೋರು ಒಂದು ಕಡೆ ಹೋಗ್ತಾರೆ, ಅಂದರೆ 200 ರೂಪೀಸ್ ಸ್ಪೆಷಲ್ ಎಂಟ್ರಿಗೆ ಒಂದು ಕಡೆ ಎಂಟ್ರಿ ಕೊಡ್ತಾರೆ. ಈ ತುಲಾಭಾರ ಮಾಡಿಸ್ತೀವಲ್ಲ, ಅವ್ರನ್ನ ಬೇರೆ ಕಡೆ ಎಂಟ್ರಿ, ಅಂದರೆ ಅವರೇ ಬೇರೆ ಕಡೆ ಕ್ಯೂವಲ್ಲಿ ನಿಂತ್ಕೊಬೇಕು. ಆ ತುಲಾಭಾರ ಕೌಂಟರ್ ಇದ್ದೀರಾ, ಅದ್ರ ಪಕ್ಕನೇ ಕ್ಯೂ ಇದೆ, ಅದರಲ್ಲಿ ನಿಂತ್ಕೊಂಡು ಹೋಗಬೇಕು. ಅದರಲ್ಲಿ ಒಂದು ಸಲಕ್ಕೆ 100 ಟಿಕೆಟ್ ಕೊಡ್ತಾರೆ. 100 ಟಿಕೆಟಲ್ಲಿ ಒಂದು ಟಿಕೆಟಲ್ಲಿ, ಅಂದರೆ ನನಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ 4 ಜನ ಹೋಗ್ಬೋದು. ನಮ್ಮ ಫ್ಯಾಮಿಲಿ ಬರೀ 4 ಜನ ಹೋಗ್ಬೋದು. ಸೊ ನಾವು 4 ಜನನೇ ಅಲ್ವಾ ಇದ್ದಿದ್ದು. ಸೊ ಹೋಗ್ಬೋದಿತ್ತು ನಾವು. ಸೊ ನಾವು ಒಂದು ಟಿಕೆಟ್ ತೊಗೊಂಡು 4 ಜನ ಹೋಗಬಹುದಿತ್ತು. ನೆಕ್ಸ್ಟು ನಮ್ಮನ್ನ ಅಂದರೆ ಮೇಯ್ನ್ ಎಂಟ್ರೆನ್ಸ್ ಇದೆಯಲ್ಲ, ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸು, ಅಲ್ಲೇ ನಮ್ಮನ್ನು ಬಿಡೋದು. ಅಲ್ಲಿಂದ ಬಿಟ್ಟು ದೇವಸ್ಥಾನದ ಅಂದರೆ ದೇವಸ್ಥಾನದ ಗರ್ಭಗುಡಿ ಬಾಗಿಲಲ್ಲಿ ತುಲಾಭಾರ ಮಾಡಿಸ್ತಾರೆ. ತುಲಾಭಾರ ಮಾಡಿಸ್ಬಿಟ್ಟು ಮಾಮೂಲಿ ಅವರೆಲ್ಲ ಕ್ಯೂವಲ್ಲಿ ಹೇಗೆ ಬರ್ತಿರ್ತಾರೆ ಹಾಗೆ ನಮ್ಮನ್ನು ಅದೇ ಕ್ಯೂ ಒಳಗಡೆ ಕಳಿಸ್ಬಿಡ್ತಾರೆ. ನಾವು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಬಂದ್ವಿ. ನೋಡ್ತಾ ಇದ್ವಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ. ನಾವು ರಾತ್ರಿ ಊಟ ಮಾಡಿದ್ವಲ್ಲ, ಅದು ಹೋಟೆಲ್ ಚೆನ್ನಾಗಿತ್ತು. ಬಟ್ ಅದು ನಾವು ಇದ್ದಿದ್ದ ಜಾಗದಿಂದ ಸ್ವಲ್ಪ ದೂರ ಆಯಿತು, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ಅಂದರೆ ನಾವು ರಾತ್ರಿ ವೈಶಾಲಿಯಲ್ಲಿದ್ವಲ್ಲ, ವೈಶಾಲಿ ಹೋಟೆಲಲ್ಲಿದ್ವಲ್ಲ, ಅಲ್ಲಿಗೆ ನಿಯರ್ ಆಗಿತ್ತಿದ್ದು. ಸೊ ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ಸ್ವಲ್ಪ ದೂರ ಅನ್ನಿಸ್ತು. ಅದಕ್ಕೆ ಇಲ್ಲೇ ಯಾವುದೋ ಒಂದು ವಿಜಯ್ ಕ್ಯಾಂಟೀನ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಚೆನ್ನಾಗಿತ್ತು. ಸೊ ಎಲ್ಲ ಹತ್ರನೂ ಸೆಲ್ಫ್ ಸರ್ವಿಸೇ, ಯಾಕಂದರೆ ತುಂಬ ಜನ ಇರ್ತಾರೆ. ತುಂಬ ಜನಕ್ಕೆಲ್ಲ ತಂದು ಕೊಟ್ಟು ಮಾಡೋಕ್ಕಾಗಲ್ಲ. ಮತ್ತು ಕೆಲವರೆಲ್ಲ ಅಂದರೆ ಮತ್ತೇನು ಗೊತ್ತಾ, ಇಲ್ಲಿ ಫಸ್ಟು ಟಿಕೆಟ್ ತೊಗೊಬಿಟ್ಟಿರ್ಬೇಕು, ಆಮೇಲೆ ನಾವು ತೊಗೋಬೇಕು ಊಟನ. ಸೊ ಹಂಗಾಗಿ ನಾವು ಬಂದು 2 ಮಸಾಲೆ ದೋಸೆ, 1 ಪಲಾವ್ ಮತ್ತು 1 ಇಡ್ಲಿ ವಡೆ ಮತ್ತು 3 ಕಾಫಿಗೆ ತೊಗೊಂಡಿದ್ದೆ ನಾನು ಟಿಕೆಟ್ನ. ಸೊ ಫಸ್ಟು ಮಸಾಲೆ ದೋಸೆ ತೊಗೊಂಡೆ, ಮತ್ತು ಪಲಾವು ಮತ್ತು ಇಡ್ಲಿ ವಡೆ ಸಾಂಬಾರು ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋಣ ಅಂತ ಹೇಳಿ ತಿಂತಾಯಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ನಮ್ಗೆ ಟೇಬಲ್ ಮೇಲೆಲ್ಲ ನೀರೆಲ್ಲ ಚೆಲ್ಲಿ ಚಟ್ನಿ ಎಲ್ಲನೂ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ತಿಂಡಿ ತಿಂದಾಯಿತು. ಇನ್ನೂ ಟೈಮ್ ಇತ್ತು, ಯಾಕಂದರೆ ಅವ್ರು 11:15ಗೆ ಬರಬೇಕು. ಯಾಕಂದರೆ ಕ್ಯೂ ಓಪನ್ ಮಾಡೋದು, ಅದು ಕ್ಲೋಸ್ ಮಾಡಿರ್ತಾರೆ, ಅದು ಓಪನ್ ಮಾಡೋದು 11:15ಗೆ ತುಲಾಭಾರದ್ದು. ಸೊ ಹಾಗಾಗಿ 11:15 ಗಂಟೆ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಈ ಪಾರ್ಕಿಗೆ ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಂದರೆ ಧರ್ಮಸ್ಥಳಕ್ಕೆ ಬರ್ತಿದ್ವಿ, ಪಾರ್ಕಿಗೆ ಹೋಗ್ತಿರಲಿಲ್ಲ. ಜಸ್ಟ್ ದೇವಸ್ಥಾನ ನೋಡಿಕೊಂಡು ಬಸ್ ಹತ್ಬಿಡ್ತಿದ್ವಿ. ಅಂದರೆ ಸುಬ್ರಹ್ಮಣ್ಯ ಹೋಗಬೇಕಾಗಿರುತ್ತೆ, ಲೇಟ್ ಆಗುತ್ತೆ ಅಂತ. ಇವಾಗ ನಮಗೆ ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ನಾವು ಪಾರ್ಕಿಗೆ ಹೋಗಿಬಿಡೋಣ ಅಂತ. ಮತ್ತು ಇಲ್ಲಿ ಇದು ಫಿಶ್ ಅಕ್ವೇರಿಯಮ್ ಇದೆ, ಹಾಗಾಗಿ ಅದನ್ನೂ ಒಂದು ನೋಡ್ಕೊಂಡು ಹೋಗೋಣ. ನಾನು ನೋಡಿದ್ದೆ, ತುಂಬ ವರ್ಷ ಆಗಿತ್ತು. ತುಂಬ ವರ್ಷ ಅಂದರೆ ನಾನು 10th ನೋಡಿದ್ದು. ಯಾಕಂದರೆ ಬಂದಿರಲಿಲ್ಲ. ಧರ್ಮಸ್ಥಳ ಬರ್ತಾಯಿದ್ವಿ, ಧರ್ಮಸ್ಥಳ ವರ್ಷಕ್ಕೊಂದೊಂದ್ಸಲ ಬರ್ತಾಯಿದ್ವಿ, ಆದರೆ ನಾವು ಇಲ್ಲೆಲ್ಲ ಹೋಗ್ತಾ ಇರಲಿಲ್ಲ. ಜಸ್ಟು ಧರ್ಮಸ್ಥಳ ಬಂದು ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯ ಕಾರಲ್ಲಿ ಬಂದ್ರೂ ಅಷ್ಟೇ ಸುಬ್ರಹ್ಮಣ್ಯ ಹೋಗ್ತಾಯಿದ್ವಿ. ಸೊ ಈ ಸಲ ನಮಗೆ ಟೈಮ್ ಇತ್ತಲ್ಲ, ಫ್ರೀಯಾಗಿ ಟೈಮೇ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿಗೆ. ಸೊ ಇಲ್ಲಿ ಫಸ್ಟು ಒಂದು ಸರಸ್ವತಿ ಸ್ಟ್ಯಾಚು ಪಕ್ಕ 2 ಮಕ್ಕಳು, ಮತ್ತು ಇನ್ನೊಬ್ಬರು ಕವಿ ಅನಿಸುತ್ತೆ, ಇವ್ರು ಯಾರಂತ ನನಗೆ ಗೊತ್ತಿಲ್ಲ. ಸೊ ಒಂದೊಂದು ಗೊಂಬೆಗಳ ಸ್ಟ್ಯಾಚ್ಯೂಗಳನ್ನ ಮಾಡಿ ಅಲ್ಲಿ ಇಟ್ಟಿದ್ರು. ಸೊ ನೋ ಎಂಟ್ರಿ ಅಂತ ಕೂಡ ಬೋರ್ಡು ಕೂಡ ಅಲ್ಲಿ ಹಾಕಿದರು. ಸೊ ಚೆನ್ನಾಗಿತ್ತು ಆ ಸ್ಟ್ಯಾಚು. ಇದನ್ನೆಲ್ಲ ನೋಡಿದ್ರೆ ಒಂಥರ ಹಿಂದಿನ ನೆನಪಾಗುತ್ತೆ. ಅಂದರೆ ನಾವು ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವಿನ್ನೂ 27-28 ವರ್ಷ ಆಗಿದೆ ಅಷ್ಟೇ. ಸೊ ಹಿಂದಿನ ಕಾಲದ್ದೆಲ್ಲ ನನಗೆ ಇದೇ ಥರ ಇರ್ಬೋದು, ಅಂದರೆ ಫಿಲಮ್ಗಳೆಲ್ಲ ನೋಡಿರ್ತೀವಲ್ಲ, ಸೊ ಇದೇ ಥರ ಇರ್ಬೋದು ಅನ್ನೋದೊಂದು ಇಮ್ಯಾಜಿನೇಷನು. ಮತ್ತು ಅದು ನೋಡೋಕ್ಕೂ ಚೆಂದ, ಹಾಗೇ ಇರಬೇಕಾಗಿತ್ತು ಅಂತಲೂ ಈಗಲೂ ನನಗನ್ಸುತ್ತೆ. ಚೆನ್ನಾಗಿದೆ ಅದೊಂಥರ. ಸೊ ಸ್ಟ್ರೈಟ್ ನಾವು ಅಕ್ವೇರಿಯಮ್ಗೆ ಹೋದೆ. ಅಕ್ವೇರಿಯಮ್ಮಲ್ಲಂತೂ ಎಷ್ಟು ಮೀನುಗಳಂದರೆ ತುಂಬ ಡಿಫ್ರೆಂಟ್ ಮೀನುಗಳೇ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮೀನುಗಳು.
ಅದು ಅದು ಹೆಸ್ರು ಕೂಡ ನೇಮು, ಆ ಮೀನಿನ ನೇಮ್ ಕೂಡ ಅಲ್ಲೇ ಕೆಳಗಡೆ ಮೆನ್ಷನ್ ಮಾಡಿದರು. ಮೀನಿನ ನೇಮು ವಿತ್ ಅದು ಯಾವ ದೇಶದಿಂದ ಬಂದಿರೋದು, ಯಾವ ದೇಶದ ಮೀನು ಅಂತಲೂ ಕೂಡ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದರು. ಮತ್ತು ಅಲ್ಲಿ ಒಬ್ಬರು ಗಾರ್ಡು ಕೂಡ ಇದ್ದರು, ಏನಂದರೆ ಮುಟ್ಟಬಾರ್ದು, ಮಕ್ಳಿಗೂ ಟಚ್ ಮಾಡಿಸ್ಬಾರ್ದು, ಜಸ್ಟು ತೋರಿಸ್ಬೇಕಷ್ಟೇ, ನೀವು ನೋಡ್ಕೊಂಡು ಹೋಗಬೇಕು ಅಂತ. ಸೊ ನಾನು ವೀಡಿಯೋ ಮಾಡ್ಕೊತಿದ್ದೆ, ನೋಡ್ತಾಯಿದ್ರು ಅವರು ವೀಡಿಯೋ ಮಾಡ್ಕೊತಿದ್ದ. ಬಟ್ ಅವರು ಎಲ್ಲೂ ವೀಡಿಯೋ ಮಾಡಬೇಡಿ ಅಂತ ನನಗೆ ಹೇಳಲೇ ಇಲ್ಲ. ಮತ್ತು ನಾನು ಸೈಲೆಂಟ್, ಅಂದರೆ ಫ್ಲ್ಯಾಶ್ ಲೈಟ್ ಆನ್ ಮಾಡಬಾರ್ದಾಗಿತ್ತು ಅಷ್ಟೇ, ಫ್ಲ್ಯಾಶ್ ಲೈಟ್ ಆನ್ ಮಾಡೋಂಗಿರಲಿಲ್ಲ. ಸೊ ಸೈಲೆಂಟಾಗಿ ನಾನು ಏನೂ ಟಚ್ ಮಾಡ್ತಿರಲಿಲ್ಲ, ಜಸ್ಟ್ ಹಿಂಗೆ ನೋಡ್ಕೊಂಬರ್ತಾಯಿದ್ದೆ. ದಯವಿಟ್ಟು ಶಾಂತಿಯನ್ನು ಕಾಪಾಡಿ ಮೀನುಗಳನ್ನು ಮುಟ್ಬಾರ್ದು ಅಂತ ಹಾಕಿದರು. ಸೊ ಫಸ್ಟಿಗೆ ಒಂಥರ ಗೋಲ್ಡನ್ ಫಿಶ್ ಥರ ಫಿಶ್ ಕಾಣಿಸ್ತು. ಸೊ ನಾನು ಫಿಶ್ ನೋಡ್ಕೊಂಬರ್ತಾಯಿದ್ದೆ, ಅದು ಯಾವ ಫಿಶ್ಶು ಅಂತ ಅಂದರೆ ಇಲ್ಲಿ ಬರ್ದಿಲ್ಲ, ಮುಂದೆ ಫಿಶ್ಗಳಲ್ಲಿ ಬರ್ದಿದ್ದಾರೆ ಅನಿಸುತ್ತೆ. ಇದು ಬಂದುಬಿಟ್ಟು ಬ್ಲಡ್ ರೆಡ್ ಪ್ಯಾರೋಟ್ ಫಿಶ್ ಅಂತೆ, ಚೆನ್ನಾಗಿದೆ. ಬ್ಲಡ್ ರೆಡ್ ಪ್ಯಾರೋಟ್ ಫಿಶ್ಶು ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟು ಕೂಡ ಮೀನು ಬಂದುಬಿಟ್ಟು ಮಸ್ಕರಾ ಬರ್ಡ್ ಅಂತೆ, ಮಸ್ಕರಾ ಬರ್ಡು ಫಿಶ್ಶು, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈ ಮೀನು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಗೌರಾಮಿ ಮೀನು. ನಾನು ಜಾಸ್ತಿ ಅದ್ರದ್ದು ಬಗ್ಗೆ ವಿಡಿಯೋ ಮಾಡ್ಕೊಳ್ಳಿಲ್ಲ, ಜಸ್ಟ್ ಮೀನಿನ ನೇಮ್ ನೋಡಿದೆ ಅಷ್ಟೇ. ಇರಿಡೇಸೆಂಟ್ ಶಾರ್ಕ್, ಇರಿಡೇಸೆಂಟ್ ಶಾರ್ಕ್ ಇದು. ಸೊ ಇದು ಅದೇ ಆ ಶಾರ್ಕ್ ಇರುತ್ತಲ್ಲ, ಅದರಲ್ಲೇ ಚಿಕ್ಕ ಶಾರ್ಕು. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಮೀನುಗಳಂತೂ. ನೀವು ಧರ್ಮಸ್ಥಳಕ್ಕೆ ಹೋದರೆ ಇಲ್ಲಿಗೆ ಖಂಡಿತ. ಮತ್ತು ಇದು ಬಂದು ಲೇಕ್ ಮಲಾವಿ ಸಿಕ್ಲಿಡ್ಸ್, ಲೇಕ್ ಮಲಾವಿ ಸಿಕ್ಲಿಡ್ಸ್ ಇದು ಸಿಕ್ಲಿಡ್ಸ್. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇವತ್ತೇ ಫಸ್ಟ್ ಈ ಥರ ನೋಡ್ತಾ ಇರೋದು. ಇದು ಬಂದ್ಬಿಟ್ಟು ಏಂಜಲ್ ಫಿಶ್ ಅಂತೂ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಇಟ್ಕೊಳ್ಳೋಣ ಕೈಯಲ್ಲಿ, ಸಣ್ಣ ಮರಿಗಳು ನೋಡಿ ಎಷ್ಟು ಚೆನ್ನಾಗಿದೆ, ಕೈಯಲ್ಲಿ ಮುತ್ಕೊಡೋಣ ಅನ್ನೋಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಬಂದ್ಬಿಟ್ಟು ಸಿಲ್ವರ್ ಹರೋವನ, ಇದು ಫುಲ್ಲು ಮೆನ್ಷನ್ ಮಾಡಿದೆ, ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಕೂಡ ಸೇಮ್ ಸಿಲ್ವರ್ ಕಲ್ಲರಲ್ಲೇ ಇತ್ತು. ಇದು ಬಂದ್ಬಿಟ್ಟು ಹಾಸ್ಕರ್ ಫಿಶ್ ಅಂತ, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದು ಯಾವ್ಯಾವ ದೇಶದ್ದು ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಜಸ್ಟು ಬರೀ ನೇಮ್ ಅಷ್ಟೇ ಅದನ್ನು ಇದು ಮಾಡಿಕೊಂಡೆ, ಯಾಕಂದರೆ ನನಗೆ ಭಯ ಆಗಿತ್ತು, ಅಲ್ಲಿ ಒಬ್ರು ಇದ್ರಲ್ಲ, ಅವರು ಏನಾದರೂ ಬೈದು ಬಿಡ್ತಾರೇನೋ ಅಂತ ಹೇಳಿ. ಹಾಗಾಗಿ ನಾನು ಜಸ್ಟ್ ನೇಮ್ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಅಲ್ಲಿ ಆ ಪಾರ್ಟಲ್ಲಿ ಅಷ್ಟೇ ಮೀನು. ಇದು ಫುಲ್ಲು ದೊಡ್ಡದೊಂದು ಅಕ್ವೇರಿಯಮ್ಮು, ಅದರಲ್ಲಿ ಫುಲ್ ಎಲ್ಲ ಒಟ್ಟಿಗೆ ಮಿಕ್ಸಲ್ಲಿ ಮೀನುಗಳನ್ನ ಹಾಕಿದರು. ಅದರಲ್ಲೂ ಕೂಡ ಮೀನಂತೂ ತುಂಬ ಚೆನ್ನಾಗಿತ್ತು. ಎಂತೆಂಥ ಫಿಶ್ಗಳು ನಾವು ನೋಡೇ ಇಲ್ಲ ಈ ಥರ ಫಿಶ್ಗಳೆಲ್ಲ. ಮತ್ತು ಈ ಫಿಶ್ ಅಂತೂ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮು. ಇದ್ರ ಮೂತಿನೇ ಒಂಥರ ಮೊಸಳೆ ಟೈಪೇ ಇದ್ದಿದ್ದು, ಸೇಮ್ ನೋಡೋಕ್ಕೆ ಸೇಮ್ ಮೊಸಳೆ ಟೈಪ್ ಇತ್ತು. ಸೊ ಚೆನ್ನಾಗಿತ್ತು ನೋಡಿ, ಸೇಮ್ ಮೊಸಳೆ ಟೈಪ್, ಅದು ನೋಡೋಕ್ಕೆ ಒಂಥರ ಭಯ ಆಗ್ತಿತ್ತು. ಆಮೇಲೆ ಮೇಲ್ಗಡೆ ಒಂದು ವೈಟ್ ಕಲರ್ ಫಿಶ್ ಹೋಗ್ತಾಯಿತ್ತು. ಮತ್ತು ಇದು ನೋಡಿ, ಇದು ಹೆಂಗಿದೆ ಅಂದರೆ ಈ ಫಿಶ್ ಒಳ್ಳೆ ಏನೋ ಬಾಹುಲಿಗಳಿದೆಯಲ್ಲ ಅದೇ ಥರ ಇತ್ತು ಈ ಫಿಶ್ಶು. ಇದು ಸೇಮ್ ಬಾಹುಲಿ ಫಿಶ್ ಥರನೇ ಇದೆ. ಸೊ ಈ ಫಿಶ್ಶು ಕೂಡ ಚೆನ್ನಾಗಿತ್ತು. ಅದೇ ಮುಟ್ಟಬಾರ್ದು ಮತ್ತು ಸೈಲೆಂಟಾಗಿರಬೇಕು ಮತ್ತು ಫ್ಲ್ಯಾಶ್ ಆನ್ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಫ್ಲ್ಯಾಶ್ ಆನ್ ಮಾಡಿರ್ತಿಲ್ಲ, ಜಸ್ಟ್ ಹಾಗೇ ವಿಡಿಯೋ ಮಾಡ್ಕೊತಾ ಇದೆ. ಸೊ ಚೆನ್ನಾಗಿತ್ತು ಮೀನು. ನನಗಂತೂ ಚೆನ್ನಾಗಿ ಖುಷಿಯಾಗ್ಬಿಡ್ತು, ಮಕ್ಕಳೆಲ್ಲ ನೋಡಿಕೊಂಡು ಅವ್ರಿಗೂ ಖುಷಿಯಾಗುತ್ತಲ್ಲ ಮೀನುಗಳು ನೋಡಿದ್ರೆ. ಅದರಲ್ಲೂ ವೆರೈಟಿ ಮೀನುಗಳು ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ಮಾಮೂಲಿ ಒಂದೇ ಥರ ಮೀನು ನೋಡೋಕ್ಕಿಂತ ವೆರೈಟಿ ಮೀನುಗಳು ನೋಡಿ, ನಾನು ವೆರೈಟಿ ಮೀನು ಎಲ್ಲಿ ನೋಡಿದೆ ಅಂದರೆ ಮಹಾರಾಜ ಪಾರ್ಕಲ್ಲೂ ಮ್ಯೂಸಿಯಮ್ ಇದೆ, ಅಲ್ಲಿ ನೋಡಿದೆ. ಅದೀಗ ಮುಚ್ಚಾಕಿದ್ದಾರೆ ಅನಿಸುತ್ತೆ, ಅದು ಓಪನ್ನೇ ಮಾಡ್ತಾಯಿಲ್ಲ. ನಾನು ಯಾವಾಗ ನೋಡಿದ್ರೂ ಅದು ಕ್ಲೋಸ್ ಆಗೇ ಇರುತ್ತೆ. ಸೊ ಅದು ಮುಚ್ಚಾಕಿದ್ದಾರೆ ಅಂತ ಅನಿಸುತ್ತೆ. ಮಹಾರಾಜ ಪಾರ್ಕಲ್ಲೂ ಇದೇ ಥರ ಹಾಕಿದ್ರು ಹಾಸನಲ್ಲಿ, ಸೊ ಅದು ಕ್ಲೋಸ್ ಮಾಡಿರಬೇಕು. ಇದು ಫುಲ್ಲು ವೈಟು, ಇದು ಪಿಂಕ್ ಫಿಶ್ಶು ಎಷ್ಟು ಚೆನ್ನಾಗಿದೆ ಅಂದರೆ ಫಿಶ್ಗಳನ್ನ ಕೈಯಲ್ಲಿ ಹಿಡ್ಕೊಂಬಿಡೋಣ, ಆಟಾಡ್ಸೋಣ ಅಂತ. ಈ ಫಿಶ್ ಅಂತೂ ತುಂಬಾ ಸಖತ್ತಾಗಿದೆ. ರೆಡ್ ಕಲರ್, ಆ ಕಲ್ಲರ್ ನೋಡಿ ಯಾರೋ ಕಲ್ಲರ್ ಪೇಂಟಿಂಗ್ ಮಾಡಿದ್ದಾರೇನೋ ಅನ್ನೋಷ್ಟು ಚೆನ್ನಾಗಿದೆ. ಸೊ ಕೋಯಿ ಕಾರ್ಪ್ ಫಿಶ್ಶದು ವೈಟಲ್ಲಿ ಇತ್ತಲ್ಲ ಅದು ಅನಿಸುತ್ತೆ, ಕೋಯಿ ಕಾರ್ಪ್ ಫಿಶ್ ಅಂತ ಹಾಕಿದ್ದಾರಲ್ಲೇ. ಸಖತ್ತಾಗಿತ್ತು ಮಾತ್ರ, ಸಖತ್ತು ಚೆನ್ನಾಗಿತ್ತು ಮೀನುಗಳು. ಸೊ ನೆಕ್ಸ್ಟು ಈ ಸೈಡ್ ಬಂದರೆ ಫ್ಲವರ್ ಹಾರ್ನ್ ಸಿಕ್ಲಿಡ್ ಫಿಶ್ ಇದು
ಇದೂ ಕೂಡ ಚೆನ್ನಾಗಿತ್ತು. ಒಂದೇ ಅಲ್ಲ ಮರಿಗಳು ಇತ್ತು ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ಗೋಸ್ಟ್. ಇದಂತೂ ಸೇಮ್ ಬ್ಲ್ಯಾಕ್ ಗೋಸ್ಟ್ ಥರನೇ ಇತ್ತು ಈ ಮೀನು. ಅದು ಹೆಸರೇ ಹಂಗಿತ್ತಲ್ಲ ಬ್ಲ್ಯಾಕ್ ಗೋಸ್ಟ್ ಅಂತ. ಸೇಮ್ ಬ್ಲ್ಯಾಕ್ ಗೋಸ್ಟ್ ಥರನೇ ಇತ್ತು, ಫುಲ್ಲು ಬ್ಲ್ಯಾಕ್ ಕಲರ್ ಮೀನು. ಸೊ ಇದು ಕೂಡ ಚೆನ್ನಾಗೇ ಇತ್ತು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಟೆನ್ ಫೈಲ್ ಬಾರ್ಬ್ ಮೀನಿದು. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಮೀನು. ಏನೋ ಒಂಥರ ಚೆನ್ನಾಗಿತ್ತು ಈ ಮೀನು ಕೂಡ. ನನಗೆ ವೈಟ್ ಕಲರ್ ಮೀನು ರೆಡ್ ಇತ್ತಲ್ಲ ಮೇಲೆ ಅದು ಇಷ್ಟ ಆಯಿತು. ಇದು ದೈತ್ಯ ಗೌರಾಮಿ ಮೀನು. ಇದು ತುಂಬಾ ದಪ್ಪ ಇತ್ತು. ಅಂದರೆ ಇನ್ನೂ ದಪ್ಪ ಆಗುತ್ತೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಅಷ್ಟೇ, ಅಂದರೆ ಇನ್ನೂ ದಪ್ಪ ಆಗ್ಬೋದೇನೋ. ಅಲ್ಲೇ ಹಾಕಿದಾರಲ್ಲ ದೈತ್ಯ ಗೌರಾಮಿ ಅಂತ. ಸೊ ಇನ್ನೊಂದು ಬಂದ್ಬಿಟ್ಟು ಪಿರಾನ್ಹಾ ಮೀನು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಏನೇನೋ ಒಂದೊಂದು ಮೀನುಗಳಿಗೂ ಒಂದೊಂದು ನೇಮು. ಅದು ಹೇಗೆ ನೇಮ್ ಕಂಡುಹಿಡಿದ್ರು ಅಂತಲೇ ಗೊತ್ತಿಲ್ಲ. ಇದಂತೂ ಗೋಲ್ಡ್ ಫಿಶ್ಶು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಗೋಲ್ಡ್ ಫಿಶ್ಶು ಸೇಮ್ ಗೋಲ್ಡ್ ಕಲ್ಲರಲ್ಲೇ ಇತ್ತು. ಚೆನ್ನಾಗಿದೆ. ಸೊ ಒಂಥರ ಚೆಂದ ಈ ಮೀನುಗಳನ್ನೆಲ್ಲ ನೋಡೋದಕ್ಕೆ. ಸೊ ನೆಕ್ಸ್ಟು ಅಲ್ಲಿ ಮಧ್ಯದಲ್ಲೂ ಅಷ್ಟೇ ಒಂದು ದಪ್ಪು ಮೀನನ್ನ ಬಿಟ್ಟಿದ್ರು. ಅಲ್ಲಿ ನೀರು ಹಾಕ್ಬಿಟ್ಟು ಅಲ್ಲೂ ಕೂಡ ಮೀನನ್ನ ಬಿಟ್ಟಿದ್ರು. ನೋಡಿ ಎಷ್ಟು ದಪ್ಪು ಮೀನು. ಇದು ಯಾವ ಮೀನು ಅಂತ ಗೊತ್ತಿಲ್ಲ. ಸೊ ಅಲ್ಲೊಂದು ಮೀನು, ಅದ್ರ ಮರಿಗಳು ಅಥವಾ ಬೇರೆ ಮೀನು ಏನೋ ಗೊತ್ತಿಲ್ಲ, ಅದನ್ನು ಅಲ್ಲೇ ಆಟ ಆಡ್ತಾಯಿತ್ತು. ಸೊ ಅವರು ಯಾವಾಗಲೂ ಹೇಳ್ತಿದ್ರು ಮುಟ್ಟಬೇಡಿ ಅಂತ. ಸೊ ಈ ಮೀನುಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಅಂದರೆ ಮಹಾರಾಜ ಪಾರ್ಕಲ್ಲಿ ನೋಡಿದ್ದೆ, ಮತ್ತು ಇಲ್ಲೂ ನೋಡಿದ್ದೆ. ಮರ್ತೋಗಿತ್ತು ಅದೆಲ್ಲ ಒಂದು ಕ್ಯಾಪ್ಚರ್ ಆಗಬೇಕಲ್ಲ ಅದಂತ ಹೇಳಿ ಕ್ಯಾಪ್ಚರ್ ಮಾಡ್ತಿದ್ದೆ. ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರೇ ಎಲ್ರಿಗೂ ಹೇಳ್ತಾಯಿದ್ರು ಮುಟ್ಟಬೇಡಿ ಅಂತ. ಸೊ ನಾನು ಇದು ಹೊರಗಡೆಯಿಂದನೇ ಅಂದರೆ ಫುಲ್ಲು ಹೇಗಿದೆ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಥರ ಸುತ್ತ ಮೀನುಗಳದ್ದು ಇದು ಹಾಕಿದ್ದು ಚೆನ್ನಾಗಿತ್ತು. ಅದು ಔಟ್ ಸೈಡು, ಇದು ಸುತ್ತ ಈ ಥರ ಮಾಡ್ಕೊಂಡಿದ್ರು. ಒಂದು ಸಲ ಧರ್ಮಸ್ಥಳಕ್ಕೆ ಹೋದರೆ ನೀವು ಖಂಡಿತವಾಗ್ಲೂ ಈ ಮ್ಯೂಸಿಯಮ್ನ, ಧರ್ಮಸ್ಥಳದ ಪಕ್ಕನೇ ಇರೋದೇನು ಜಾಸ್ತಿ ದೂರನೂ ಹೋಗೋಂಗಿಲ್ಲ. ಈ ಮ್ಯೂಸಿಯಮ್ನ ನೀವು ಹೋಗಲೇಬೇಕು. ಇಲ್ಲಿ ಹೋಗ್ಬಿಟ್ಟು ಫುಲ್ ಈ ಪಾರ್ಕೇ ಒಂಥರ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಬಟ್ಟೆ ಇಲ್ಲಿ ಬರೀ ಬೇರೆ ಜನಗಳು ಬಂದೇ ಅರ್ಧ ಗಲೀಜು ಮಾಡಾಕ್ತಾರೆ ಅಷ್ಟೇ. ಅವ್ರು ಹೇಳ್ತಿರಲಿಲ್ಲ ಗಲೀಜು ಮಾಡಬಾರ್ದು, ಮತ್ತು ಹಸಿರು ಹುಲ್ಗಳಿದೆಯಲ್ಲ ಅಲ್ಲಿ ನಡಿಬಾರ್ದು ಅಂತ. ಅವರು ಬಟ್ಟೆ ಎಲ್ಲ ಒಣ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಉಕ್ಕೊಂಡು ಎಷ್ಟು ಕ್ಲೀನ್ ಮಾಡಿದ್ರು ಇಂಥ ಜನಗಳು ಬರ್ತಾರಲ್ಲ ಅವರೇ ಅರ್ಧ ಗಲೀಜು ಮಾಡಾಕ್ಬಿಡ್ತಾರೆ. ಅಷ್ಟು ಚೆನ್ನಾಗಿರೋ ಪಾರ್ಕಲ್ಲಿ ಬರೀ ಬಟ್ಟೆಗಳು ಹೊಣ ಹಾಕ್ಕೊಂಡು ಕೂತ್ಕೊಂಡಿದ್ರು. ಏನೋ ಯಾರೋ ಬೈತಾರೋ ಏನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ ಮತ್ತು ಕೇಳ್ದಿದ್ದವ್ರಿಗೆ ಎಷ್ಟು ಬೈದರೂ ಅಷ್ಟೇ. ಈ ಉತ್ತರ ಕರ್ನಾಟಕದವರೇ ಅವರೇ ಅಲ್ಲಿ ಜಾಸ್ತಿ ಬಂದಿದ್ದು, ಮತ್ತು ಅವರೇ ಜಾಸ್ತಿ ಅಲ್ಲಿ ಗಲೀಜು ಮಾಡೋದು, ಜಾಸ್ತಿ ಬಟ್ಟೆ ತೊಳ್ಕೊಂಡು ಒಣ ಹಾಕೋದೆಲ್ಲ ಅವ್ರದ್ದೇ. ಸೊ ನೆಕ್ಸ್ಟು ಅದೇ ಪಾರ್ಕಲ್ಲಿ ಒಂದು ಕೊಳ ಇತ್ತು. ಆ ಕೊಳದಲ್ಲೂ ಸ್ವಲ್ಪ ಫಿಶ್ಗಳನ್ನ ಬಿಟ್ಟಿದ್ರು. ಮತ್ತು ಆಮೆನೂ ಇತ್ತು. ಒಂದು 2-3 ಆಮೆ ಏನೋ ನೋಡಿದೆ ನಾನು. ಸೊ ಆಮೇನೂ ಇತ್ತು. ನಾನು ಈಗ ಝೂಮ್ ಮಾಡಿದ್ರೆ ಬ್ಲರ್ ಒಂಥರ ಜಾಸ್ತಿ ಕ್ಲಿಯರಿಟಿ ಬರೋಲ್ಲ, ಯಾಕಂದರೆ ಐಫೋನಲ್ಲಾದರೆ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿದೆ, ಅದು ಕಾಣಿಸ್ತಿದೆ ಚೆನ್ನಾಗಿ. ಇಲ್ಲೂ ಸುಮಾರು ಫಿಶ್ಗಳು ಆಮೆಗಳನ್ನ ಬಿಟ್ಟಿದ್ರು. ಗವಿ ಏನಲ್ಲಿರೋದು ಮೀನು? ಎಲ್ಲಿ? ಅಲ್ಲಿ ಹಿಡ್ಕೊಳಪ್ಪ ಮೀನ. ಇಲ್ಲೂ ಇದ್ದಾವೆ. ಬಿದ್ಗಿದ್ದು ಹೋದ ಮೊಬೈಲ್ ಆಮೇಲೆ ಆ ಹುಡ್ಗನ್ ಇದು ಮಾಡಿರ ಬೀಳ್ಸಿ
ಇಲ್ಲಿ ನೋಡಲ್ಲಿ ಎಷ್ಟು ತಪ್ಪದ ಮೀನು ಅಲ್ಲಿ ಮಸ್ಲೇನೋ ಆಯ್ತಾ ಅದೇ ಮಸ್ಟ್ಲೇ ಆಯ್ತಾ ವೈಟ್ ಕಲರ್ ಇಲ್ಲಿ ವೈಟು ಫೋಟೋ ಹೊಡ್ಕೊಂಡ್ರೆ ಎಲ್ಲ ಹೊಡಿಕೋಗ್ತೇವೆ ಮೋಸ್ಟ್ಲಿ ಅಂತವ್ನ ಅದಕ್ಕೆ ಹುಡುಗ ಓ ಅಲ್ಲಿ ಇತ್ತಲ್ಲ ಅದು ಅಲ್ಲಿ ಇತ್ತಲ್ಲ ಅಲ್ಲಿ ಒಂದು ಈ ಕಡೆ ದೊಡ್ಡ ಅಕ್ವೇರಿಯಂ ಅಲ್ಲಿ ಇತ್ತಲ್ಲ ಏ ಇನ್ನೊಂದು ಅಕ್ವೇರಿಯಂ ಅಲ್ಲಿ ಮಲ್ಗಿ ಈ ಮೋಸ್ಟ್ಲೆ ಥರನೇ ಇದೆ ಸೇಮ್ ಎರಡೇ ಸಪ್ರೇಟ್ ಬಿಟ್ಟವ್ರಿ ತಿಂತವೆ ಅಂತಾನೇನೋ ಹೇ ಮಂಕಿ 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 ಮತ್ತೆ ಮಧ್ಯಾಹ್ನಕ್ಕೆ ಮಾಡ್ತಾರಲ್ವಾ ಆಮೇಲೆ ಇಲ್ಲ ನೋಡೋಣ ಇಲ್ಲಿ ಮುಗಿಸ್ಕೊಂಡು ಹೋಯ್ತೀವಿ ನೋಡೋಣ ನೀನು ತೋರಿಸ್ತಾ ಇದ್ದೆ ಅವ್ರಿಗೆ ಇಲ್ಲೆಲ್ಲ ಬಟ್ಟೆ ಹೊಣ ಹಾಕೊಂಡು ಇವಾಗ ಮಾಡೋರೆ ವಾವ್ ಒಳಗಡೆ ಹೋಗಬಾರದು ವಾವ್ ಸಖತ್ ಹೋಗೋಣ ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿ ಎಲ್ಲಿ ಬಾಯಿಗೆ ಬಾಜಿ ನೀ ಫೋನ್ಗೇನು ಎತ್ತಾಕ್ತಾಳು ನೀರೊಳಗಡಿಕೆ ಮೀನು ತೋರ್ಸಕ್ಕೆ ಹೋಗೋಳಲ್ಲ ಅಲ್ಲಿ ತೋರ್ಸಕ್ಕೆ ಹೇಳಿಲ್ಲ ನಾನು ಅಕ್ವೇರಿಯಂ ತೋರ್ಸಕ್ಕೆ ಹೇಳಿಲ್ಲ ಅಲ್ಲಿ ತೋರ್ಸ್ಕೊಡಕ್ಕೆ ಗೊತ್ತಾಯ್ಕಿದೆ ಅದರೊಳಗೆ ಹಾಕ್ಬೇಕು ಏನು ಮಾಡಕ್ಕೆ ಹೋಯ್ತು ಅದು ಅವ್ರೇನು ತಂದ್ಕೊಡ ಹ್ಞೂ ರೀ ಮರದ ಹತ್ರ ಒಂದು ಫೋಟೋ ತೆಗೀರಿ ಬೇಡ ಬೇಡ ಅಲ್ಲಿ ನೋಡಬಾರ್ದು ಬನ್ನಿ ಎಲ್ಲೈತೆ ನಾಯಿ ಬಂದೈತ ಹ್ಞೂ ನೈಟ್ ಹೊತ್ತು ಲೈಟ್ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ತುಲಾಭಾರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡೆ. ಎಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ಅಷ್ಟು ನನಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ನಂಗೆ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಹೇಳಿದ್ರೆ ಬೇರೆಯವ್ರು ಯಾರಾದರೂ ಧರ್ಮಸ್ಥಳದಲ್ಲಿ ತುಲಾಭಾರ ಮಾಡಿಸ್ಬೇಕು ಅನ್ನೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ತುಲಾಭಾರದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಒಂದು ಬ್ಯಾಚು ಮತ್ತು ಮಧ್ಯಾಹ್ನ ಒಂದು ಬ್ಯಾಚ್ ಇರುತ್ತೆ. ಸೊ ಬೆಳಗ್ಗೆ ಬ್ಯಾಚಿಗೆ ಬೇಗನೆ ಟಿಕೆಟ್ ತೊಗೋಬೇಕು. ಒಂದು 6 ಗಂಟೆಗೆ ಟಿಕೆಟ್ ತೊಗೋಬೇಕು. ಅದು
ಅದು 6 ಗಂಟೆಗೆ ಟಿಕೆಟ್ ತೊಗೊಂಡ್ರೆ 8:30 9:30ಗೆ ಅದು ಕ್ಯೂ ಓಪನ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ನಾವು ಹೋಗಬೇಕು. ಸೊ ನೆಕ್ಸ್ಟು ಇದು ನಾವು ತೊಗೊಂಡಿದ್ದು ಮಧ್ಯಾಹ್ನ ಬ್ಯಾಚಿನ ತುಲಾಭಾರ. ನೀವು ನೋಡ್ತಾ ಇರ್ಬೋದು ಕ್ಯೂ ಸ್ಟಾರ್ಟ್ ಆಗೋದು 11:30ಗೆ. ತುಲಾಭಾರ ಟೈಮಿಂಗ್ಸ್ ಇರೋದು 12:30ಕ್ಕೆ. ಅವರು ಆಲ್ರೆಡಿ ಹಾಕಿದ್ದಾರೆ. ಕ್ಯೂ ಪ್ರಾರಂಭ 11:30 ಗಂಟೆಗೆ, ಮಧ್ಯಾಹ್ನ 12:30ಗೆ ತುಲಾಭಾರ ಇರೋದು. ನಾವು ಅಷ್ಟರ ಗಂಟ ಕ್ಯೂ ಒಳಗಡೆ ನಿಂತ್ಕೊಂಡೇ ಇರಬೇಕು. ಸೊ ಡೇಟು, ಟೈಮಿಂಗ್ಸು ಮತ್ತು ಸಂಖ್ಯೆ, ಹಾಗೆ ಹರಕೆ, ತುಲಾಭಾರದ ಹರಕೆ ನಮಗಿದೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅವರು ಎಷ್ಟು ಏಜ್ ಅಂತ ಕೇಳ್ತಾರೆ. ನಾನು 1 ವರ್ಷ ಆಗಿತ್ತು. ಸೊ ಅವ್ರಿಗೆ ಹೇಳಿದೆ, ಅವರು 1.9 ವರ್ಷ ಅಂತ ಹಾಕಿದ್ರು. ನೇಮ್ ಕೇಳಿದ್ರು, ಲಿಶನ್ ಗೌಡ ಅಂತ ಹಾಕಿದೆ. ಸೊ ಇಲ್ಲಿ ನಾವು ಯಾವ ತುಲಾಭಾರ ಮಾಡಿಸ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಅಂದರೆ ಹರಕೆ ಕಟ್ಕೊಂಡಿರ್ತೀವಿ, ಅದನ್ನು ಮಾಡಿಸ್ಬೇಕು. ನಾನು ಅಕ್ಕಿ ಬೆಲ್ಲದ ಹೊಟ್ಟಿಗೆ ತುಲಾಭಾರ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಅಕ್ಕಿ ಬೆಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಅಕ್ಕಿ ಬೆಲ್ಲ, ಜೇನುತುಪ್ಪ, ತುಪ್ಪ, ಕಾಯಿ, ಆಮೇಲೆ ಸುಮಾರು ಇನ್ನೂ ತೆಂಗಿನಕಾಯಿದು, ಎಳ್ನೀರ್ದು ಸುಮಾರು ತುಲಾಭಾರಗಳಿದ್ದಾವೆ. ಹಾಗೆ ನಾವು ಅಕ್ಕಿ ಬೆಲ್ಲ ಅಂತ ಹೇಳಿದ್ವಿ. ಸೊ ಅದಕ್ಕೆ ನಮಗೆ 1550 ರೂಪಾಯಿ ಚಾರ್ಜ್ ಮಾಡಿದ್ರು. ಇದು ರೇಟ್ಗಳೆಲ್ಲ ಒಂದೊಂದು ಥರ ರೇಟು ಚೇಂಜ್ ಆಗುತ್ತೆ. ತುಪ್ಪದಾದರೆ ಬೇರೆ, ಜೇನುತುಪ್ಪದಾದರೆ ಬೇರೆ. ಜೇನುತುಪ್ಪದ ಬಗ್ಗೆ ಗೊತ್ತಿಲ್ಲ, ಬಟ್ ತುಪ್ಪದ ತುಲಾಭಾರ ಆದರೆ ಬೇರೆ, ಮತ್ತು ತೆಂಗಿನಕಾಯಿ ತುಲಾಭಾರ ಆದರೆ ಬೇರೆ. ಇದು ಸಪ್ರೇಟಾಗಿ ಅಕ್ಕಿದೇ ಮಾಡಿಸ್ಬೋದು, ಸಪ್ರೇಟಾಗಿ ಬೆಲ್ಲದ್ದೇ ಮಾಡಿಸ್ಬೋದು, ಮತ್ತು ಅಕ್ಕಿ ಬೆಲ್ಲ ಎರಡೂ ಒಟ್ಟಿಗೆ ಮಾಡಿಸ್ಬೋದು. ನೆಕ್ಸ್ಟು ಬೇಳೆ ತುಲಾಭಾರನೂ ಇದೆ, ಮತ್ತು ತುಪ್ಪದ್ದು, ಈ ಥರ ಎಳ್ನೀರ್ದು, ಈ ಥರ ತುಲಾಭಾರಗಳಿದ್ದಾವೆ. ನಾವು ಯಾವುದು ಆರ್ಕೆ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಅವರು ರೇಟ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಸೊ ನಾವು ಅಕ್ಕಿ ಬೆಲ್ಲ ಅಂದಿದ್ದಕ್ಕೆ 1550 ರೂಪಾಯಿ ಅವರು ಚಾರ್ಜ್ ಮಾಡಿದರು. ಚಾರ್ಜ್ ಮಾಡಾದ್ಮೇಲೆ ನಾವು ಕ್ಯೂ ಪ್ರಾರಂಭ ಆಯಿತು ಅಂದ್ಬಿಟ್ಟು ಹೇಳಿ ಹೋದ್ವಿ. ಆ ಕ್ಯೂವಲ್ಲಿ ನಾವು ಹೋಗಿ ತುಲಾಭಾರ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆನೆ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಫೋಟೋ ಏನು ತೆಗೆಯಂಗಿಲ್ಲ, ವಿಡಿಯೋ ಏನು ತೆಗೆಯಂಗಿಲ್ಲ. ಒಳಗಡೆ ಬಂದಷ್ಟು ತುಂಬ ಸ್ಟ್ರಿಕ್ಟಲ್ಲಿ. ಸೊ ನನಗೆ ಫೋಟೋ ಏನು ತೆಗಿಯೋಕ್ಕಾಗಲಿಲ್ಲ, ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಕ್ಯೂವಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಇದೇ ತುಲಾಭಾರ ಮಾಡಿಸೋ ಕ್ಯೂವಲ್ಲಿ ಎಷ್ಟೊಂದು ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಈ ಕ್ಯೂ ಅವ್ರು ಓಪನ್ ಮಾಡಿಬಿಟ್ರೆ ನಾವು ಡೈರೆಕ್ಟ್ ಎಂಟ್ರಿ ಆಗ್ತೀವಲ್ಲ, ಡೈರೆಕ್ಟು ದೇವಸ್ಥಾನ ಇದೆಯಲ್ಲ, ಬಾಗಿಲು, ಮೇನ್ ಬಾಗಿಲು, ಅಲ್ಲಿಂದ ನಮ್ಮನ್ನ ಎಂಟ್ರಿ ಆಗುತ್ತೆ. ಇಲ್ಲಿಂದ ಈ ಕ್ಯೂ ಡೈರೆಕ್ಟ್ ದೇವಸ್ಥಾನದಿಂದ ಎಂಟ್ರಿ, ಮತ್ತು ದೇವ್ರ ದರ್ಶನ ಎಂಟ್ರಿ ಇರೋದು ಆ ಕಡೆ ಸೈಡಿಂದ. ಸೊ ಸುತ್ಕೊಂಡು ದೇವಸ್ಥಾನನ ಅದು ಎಂಟ್ರಿ ಆಗಬೇಕು. ಬಟ್ ತುಲಾಭಾರದ ಕ್ಯೂ ಡೈರೆಕ್ಟ್ ದೇವಸ್ಥಾನದ ಬಾಗಿಲಿಲ್ಲ, ಅದರಿಂದನೇ ಹೊರಗಡೆ ಬರೋದು. ಅದರಿಂದ ಹೊರಗಡೆ ಹೋದರೆ ಇನ್ನು ಫೋನೆಲ್ಲ ನಾವು ಯೂಸ್ ಮಾಡೋಂಗಿಲ್ಲ, ಫೋನ್ ತೆಗಿಯೋಂಗೆ ಇಲ್ಲ. ಕ್ಯಾಮ್ರಾ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದರೂ ಅಂತೂ ಕಿತ್ಕೊಂಡೇ ಬಿಡ್ತಾರೆ. ನಾನು ಒಂದ್ಸಲ ನನ್ನ ತಂಗಿ ಮದುವೆಗೆ ಬಂದಾಗ ನಾನು ಹೇಳಿದ್ದೀನಿ ಆಲ್ರೆಡಿ, ನನ್ನ ತಂಗಿ ಮದುವೆಗೆ ಬಂದಾಗ ನಾನು ಜಸ್ಟ್ ಫೋಟೋ ತೊಗೊಂಡಿದ್ದಕ್ಕೆ ನನ್ನ ಫೋನ್ನೇ ಕಿತ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅದು ತುಂಬ ಸ್ಟ್ರಿಕ್ಟು. ಗೊತ್ತಾಯಿತು, ಸ್ವಲ್ಪ ಗೊತ್ತಾಯಿತು ಅಂದರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ, ಮತ್ತು ಕ್ಯೂನೂ ಜಾಸ್ತಿ ಇತ್ತು, ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ಪುರ್ಸೋತಿರಲಿಲ್ಲ. ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ನಾನು ಒಳಗಡೆ ಹೋದಷ್ಟು ವಿಡಿಯೋ ಮಾಡಲಿಲ್ಲ. ತುಲಾಭಾರ ಎಲ್ಲ ಮುಗಿಸಿ, ದೇವ್ರ ದರ್ಶನ ಎಲ್ಲ ಮುಗಿಸಿ ನೆಕ್ಸ್ಟು ನಾವು ಊಟಕ್ಕೆ ಅಂತ ಬಂದ್ವಿ. ಸೊ ಅಲ್ಲಿ ನಾನು ಇದು ವಿಡಿಯೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ತುಲಾಭಾರ ಮಾಡಿಸ್ಬೇಕು ಅಂತ ಅಂದರೆ ನೀವು ಬೇಗ, ಅಂದರೆ 6 ಗಂಟೆಗೆ ಹೋಗಿ ಫಸ್ಟ್ನೇ ಟಿಕೆಟ್ ತೊಗೋಬೇಕು. ಅದಾದಮೇಲೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟಿಕೆಟ್. 9 ಗಂಟೆಗೆ ಸ್ಟಾರ್ಟ್ ಆದರೆ ಅದು 11:30ಗೆ ಕ್ಯೂ ಸ್ಟಾರ್ಟು, ಮತ್ತು 12:30ಗೆ ತುಲಾಭಾರ ಸ್ಟಾರ್ಟು. ಸೊ ಒಂದು ಸಲಕ್ಕೆ ಟಿಕೆಟು ಕೊಡೋದೇ 100 ಕೊಡ್ತಾರೆ. ಅದರಲ್ಲಿ ಒಂದು ಟಿಕೆಟಿಗೆ 4 ಜನ ಹೋಗಬಹುದು. ಇದು ಗೊತ್ತಾಯಿತು. ಮತ್ತು ತುಲಾಭಾರದ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್. ನಾವು ಯಾವ ತುಲಾಭಾರ ಅಂತ ಅಂದ್ಕೊಂಡಿರ್ತೀವಿ ಅದ್ರದ್ದು ನಾವು ತೊಗೊಂಡೋಗ್ಬೋದು. ನಾವು ಮನೆಯಿಂದನೂ ಅಕ್ಕಿ ಬೆಲ್ಲ ಹೀಗೆ ತೊಗೊಂಡೋಗ್ಬೋದು. ಅವ್ರು ಕೇಳ್ತಾರೆ ತಂದಿದ್ದೀರಾ ಅಂತ. ಇಲ್ಲ ಅಂತ ಅಂದರೆ ಅವರೇ ಕೊಡ್ತಾರೆ. ಇಲ್ಲ ತಂದಿದ್ದೀವಿ ಅಂದರೆ ಸ್ವಲ್ಪ ಕಮ್ಮಿ, ಅದಕ್ಕೂ ಚಾರ್ಜ್ ಮಾಡ್ತಾರೆ, ಬಟ್ ಕಮ್ಮಿ ಚಾರ್ಜ್ ಮಾಡ್ತಾರೆ. ಸೊ ತುಲಾಭಾರ ಮಾಡಿಸಿ ಬಂದಮೇಲೆ ನಮಗೆ ಗಂಧ ಕೊಟ್ಟು ಸ್ವಲ್ಪ ಒಂದು ಹೂವು ಕೊಟ್ಟರು, ಒಂದು ಎಷ್ಟು ಹೂವು ಕೊಟ್ಟರು, ಅದು ನನ್ನ ಗವಿಗೆ ಮುಡಿಸ್ದೆ, ಮತ್ತು ಗಂಧನ ಗವಿಗೆ ಹಚ್ಚಿದೆ. ನೆಕ್ಸ್ಟು ಪ್ರಸಾದ ಕೊಡ್ತಾರೆ. ಮಾಮೂಲಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊತೀವಲ್ಲ, ಆ ಪ್ರಸಾದನ ಅವರು ಕೊಡ್ತಾರೆ. ಅದೇ ಪ್ರಸಾದ ನಮಗೂ ಕೊಟ್ಟರು, ನಾವು ತೊಗೊಬಂದ್ವಿ. ಸೊ ನಾನು ಮತ್ತೆ ಎಕ್ಸ್ಟ್ರಾ ಪ್ರಸಾದ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಹಣ್ಣು ಕಾಯಿನೂ ಎಲ್ಲ ಮಾರ್ತಿರ್ತಾರೆ. ನನ್ನ ಪ್ರಕಾರ ಹಣ್ಣು ಕಾಯಿ ತೊಗೊಳೋದ್ಕಿಂತ ಅದೇ ಹಣ್ಣು ಕಾಯಿ ದುಡ್ಡು 101 ರೂಪಾಯಿ ಉಂಡಿಗೆ ಹಾಕ್ಸೋದು ಒಳ್ಳೆಯದು ಅಂದ್ಕೊತೀನಿ. ನಾವು ಹಂಗೆ ಮಾಡಿದ್ದು. ನಾನು ಧರ್ಮಸ್ಥಳದಲ್ಲಿ ಹಣ್ಣು ಕಾಯಿ ತೊಗೊಳ್ಳಲ್ಲ, ಯಾಕಂದರೆ ಅವರು ದೇವ್ರ ಮುಂದೆ ಇಡೋದಿಲ್ಲ, ದೇವ್ರ ಮುಂದೆ ಒಡೆಯೋದು ಇಲ್ಲ. ಅದನ್ನು ತೊಗೊತಾರೆ ಮತ್ತು ಇಡ್ತಾರೆ, ಒಡೆದಿರೋ ಕಾಯಿ ನಮಗೆ ಕೊಡ್ತಾರೆ. ಸೊ ಹಾಗಾಗಿ ನಾನು ಹಣ್ಣು ಕಾಯಿ ತೊಗೊಳ್ಳೋದಿಲ್ಲ ಧರ್ಮಸ್ಥಳಕ್ಕೆ ಹೋದರೆ. ಸೊ ಅದ್ರ ಬದಲು 101 ರೂಪಾಯಿ ಹುಂಡಿಗೆ ಹಾಕ್ಬಿಡೋದು ಬೆಸ್ಟು ಅಂತ ಹೇಳಿ ನಾವು 101 ರೂಪಾಯಿನ ಗವಿ ಕೈಯಲ್ಲಿ ಹುಂಡಿಗೆ ಹಾಕ್ಸಿದ್ವಿ. ಸೊ ಅದೇ ಧರ್ಮಸ್ಥಳದಲ್ಲಿ ಈ ಥರ ಸ್ವಲ್ಪ ರಿಸ್ಕಲ್ಲೇ ಹೋಗಬೇಕು. VIP ಎಂಟ್ರಿ ಅಂದರೆ VIP ಇಂದ ನಾವು ಕಾರ್ಡ್ ತೊಗೊಂಡು ಬಂದಿರ್ತೀವಿ, ಅದು ಎಂಟ್ರಿ.
ಅದೂ ಎಂಟ್ರಿಗೂ ಕ್ಯೂ ಅಲ್ಲೇ ಹೋಗಬೇಕು. ಅದೂ ಏನು ಡೈರೆಕ್ಟ್ ಅಂದರೆ VIP ಗಳು ಬಂದರೆ ಮಾತ್ರ ಡೈರೆಕ್ಟ್ ಗರ್ಭಗುಡಿಗೆ ಬಿಡ್ತಾರೆ. VIP ಗಳಿಂದ ಕಾರ್ಡ್ ತೊಗೊಂಬಂದ್ರು ಕ್ಯೂ ಅಲ್ಲೇ ಹೋಗಬೇಕು. ಮತ್ತು ನಾವು 200 ರೂಪೀಸ್ 300 ಸ್ಪೆಷಲ್ ಎಂಟ್ರಿ ತೊಗೊಂಡ್ರು ಅಷ್ಟೇ, ಅಂದರೆ ಜಾಸ್ತಿ ಜನ ಇದ್ದಾಗ ನಾನು ಹೇಳ್ತಾ ಇರೋದು, ಅದೂ ಸಹ ಕ್ಯೂ. ಇನ್ನು ಧರ್ಮದರ್ಶನ ಇದೆಯಲ್ಲ, ಅಯ್ಯಪ್ಪ, ಅದನ್ನು ಒಂದು 3-4 ಗಂಟೆ 5 ಗಂಟೆ ಕಾಲ ಕ್ಯೂ ಅಲ್ಲೇ ಮಲ್ಕೊಬೇಕಾಗಿತ್ತು. ಮಲ್ಕೊಂಡೇ ಬಿಡ್ಬೋದು ಅನ್ಕೋತೀನಿ. ನಾನು ಒಂದ್ಸಲ ವಿಸ್ಮಯನ ಮುಡಿ ಕೊಡ್ಸಕ್ಕೆ ಬಂದಾಗ ನಮ್ಗೆ ಅದೇ ಆಯಿತು. ನಾವು ಸೋಮವಾರ ಬಂದಿದ್ಕು ಅದಕ್ಕೂ ಕ್ಯೂ ಅಲ್ಲೇ ಮಲಗಿಬಿಟ್ಟಿದ್ವು. ಸೊ ಹಾಗಾಗಿ ನಾನು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನ ಹೋಗಬಾರ್ದು. ನಾನು ಒಂದ್ಸಲ ಹೋಗಿ ಅದೇ ವಿಸ್ಮಯನ ಮುಡಿ ಕೊಡ್ಸಕ್ಕೆ ಬಂದಾಗಲೇ ಅನಿಸುತ್ತೆ ಹೋಗ್ಬಿಟ್ಟು ನನ್ನ ಮನಸ್ಸಲ್ಲೇ ಜೋರಾಗೆ ಎಲ್ಲ ಕೇಳಂಗೆ ಅಂದ್ಬಿಟ್ಟಿದ್ದೆ, ಇನ್ನೊಂದು ಸಲ ನಾನು ಧರ್ಮಸ್ಥಳಕ್ಕೆ ಬರೋದಿಲ್ಲ ಅಂದರೆ ಬರೋದಿಲ್ಲ, ನನಗೆ ಸಾಕಾಗೋಗಿತ್ತು. ಅಲ್ಲಿ ಏನಂದರೆ ಒಂದು ಸುಸ್ತಾಗ್ತಾಯಿದೆ ಅಂದ್ರೂ ಕೇಳೋರಿಲ್ಲ, ಒಂದು ತಲೆ ಸುತ್ತ ಬಿದ್ದೋಗ್ತೀವಿ, ಕ್ಯೂ ಒಳಗಡೆ ಹೋಗ್ಬಿಟ್ರೆ ಮುಗೀತು. ಒಂದು ಸುಸ್ತಾಗ್ತಾಯಿದ್ದೀವಿ ಅಂದರೂ ಕೇಳೋರಿಲ್ಲ, ತಲೆ ಸುತ್ತ ಬಿದ್ದೋಗಿದ್ದೀವಿ ಅಂದರೂ ಕೇಳೋರಿಲ್ಲ, ಏನಂದರೂ ಕೇಳೋರಿಲ್ಲ, ಹೇಳೋರಿಲ್ಲ. ಒಟ್ನಲ್ಲಿ ಕ್ಯೂ ಒಳಗಡೆ ಬಂದ ತಕ್ಷಣ ಮುಗಿದ್ಬಿಡ್ತು. ಮಕ್ಕಳೆಲ್ಲ ಹತ್ಕೊಂಡು ಕರ್ಕೊಂಡು ಕೂತ್ಕೊಂಡ್ರು ಅವರು ಏನು ಕೇರ್ ಮಾಡಲ್ಲ ಅಲ್ಲಿ. ಸೊ ಅದೊಂದು ಬೇಜಾರು ಅಷ್ಟೇ ಅಲ್ಲಿ. ಸೊ ನಮಗಂತೂ ನೀಟಾಗಿ ದರ್ಶನ ಆಯಿತು, ಪ್ರಸಾದ ಸಿಕ್ತು, ಚೆನ್ನಾಗಾಯಿತು. ನಾವೇನಾದರೂ ತುಲಾಭಾರ ಮಾಡಿಸ್ತೇಲೆ ಜಸ್ಟು ದೇವರು ಗವಿಗೆ ಮುಡಿ ಕೊಡಿಸ್ಕೊಂಬರೋದಾಗಿದ್ದರೆ ಇನ್ನೂ ತುಂಬಾ ಟೈಮ್ ಆಗ್ಬಿಡೋದು. ನಾವು ಕ್ಯೂ ಅಲ್ಲೇ ಸುಮಾರು ಟೈಮ್ ಆಗೋದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಡ್ವಿ. ವಿಸ್ಮಯ ಒಂಥರ ಡಿಫ್ರೆಂಟ್, ನಾವೆಲ್ಲ ತೊಗೊಳ್ಳೋ ಫ್ಲೇವರ್ ತೊಗೊಳ್ಳಲ್ಲ, ಅವಳೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಅಂತ ಕೇಳ್ತಾಳೆ. ಸೊ ನಾವು ಆಸ್ ಯೂಶುವಲ್ ಸ್ಟ್ರಾಬೆರಿ, ಅವಳು ಪಿಸ್ತಾ ತೊಗೊಂಡ್ಳು. ಸೊ ಬಿಸಿಲಿರೋದಕ್ಕೂ ಫುಲ್ಲು ಮೆಲ್ಟಾಗಿ ನನ್ನ ಕೈ ಮೇಲೆಲ್ಲ ಅದು ಇದಾಗ್ತಿತ್ತು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ನೆಲ್ಲ ತಿಂದ್ಕೊಂಡು ಬಂದಾಗ ಕರೆಕ್ಟಾಗಿ 2 ಗಂಟೆ 6 ನಿಮಿಷ ಆಗಿತ್ತು. ಸೊ ಈಗ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬೇರೆ ಕಡೆ ಹೋಗಬೇಕಾಗಿತ್ತು, ಬರೀ ಕಾಲಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ಸ್ಲಿಪ್ಪರ್ಸ್ ತೊಗೊಂಡೋಗೋಣ ಅಂತೇಳಿ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಟ್ಟಿದ್ವಿ. ಅಲ್ಲಿ ರೂಮಲ್ಲಿ ಅವರು 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ನಾವು ಸ್ಲಿಪ್ಪರ್ಸಲ್ಲಿ ಬಿಟ್ಟು 5 ರೂಪೀಸ್ ಕೊಟ್ಬಿಟ್ಟು ಫಸ್ಟೇ 5 ರೂಪೀಸ್ ಕಟ್ಟಿಸ್ಕೊತಾರೆ. ಸೊ ಟಿಕೆಟ್ ತೊಗೊಂಡೋಗಿ ತೋರಿಸಿದ್ರೆ ನಮ್ಮ ಸ್ಲಿಪ್ಪರ್ಸ್ ನಮಗೆ ಕೊಡ್ತಾರೆ. 5 ರೂಪೀಸ್ ಅಷ್ಟೇ ಚಾರ್ಜ್ ಮಾಡೋದು. ಸೊ ಇಲ್ಲಿ ನಾವು ಬಾಹುಬಲಿ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಸೊ ನಾವು ಆಲ್ರೆಡಿ ಸುಸ್ತಾಗಿ ಹೋಗಿದ್ವಿ, ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲೂ ನೋಡ್ತಾ ಇರ್ಬೋದು ನೀವು, ಇಲ್ಲೂ ಜನಗಳು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಬಟ್ಟೆ ಒಣಗಾಕೊಂಡಿದ್ದಾರೆ. ಅವ್ರು ಒಣಗಾಕ್ತಾ ಇರೋ ಜಾಗನೇ ಇಲ್ಲ ಅಂತ ಅನ್ಕೊತೀನಿ ನಾನು. ಸೊ ಇಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಯಾವಾಗಲೂ ದೇವಸ್ಥಾನ ಬಂದರೆ ಜಸ್ಟು ದೇವಸ್ಥಾನ ನೋಡಿಕೊಂಡು ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಸ್ ಹತ್ತುತ್ತಾಯಿದ್ವಿ, ಅಥವಾ ಕಾರಲ್ಲಿ ಬಂದರೆ ಕಾರಲ್ಲಿ ಹೋಗ್ತಾಯಿದ್ವಿ. ಈ ಸ್ಟ್ಯಾಚ್ಯೂ ಹತ್ರ ಯಾವಾಗಲೂ ಒಂದು ಸಲ ಅಷ್ಟೇ ನೋಡಿದ್ದು ನೆನಪಿದ್ನ ಸ್ಟ್ಯಾಚ್ಯೂನ. ಮತ್ತು ಅದು ಫಿಶ್ ಅಕ್ವೇರಿಯಮ್ ಯಾವಾಗಲೂ ಒಂದು ಸಲ ನೋಡಿದ್ದು. ಹಾಗಾಗಿ ಈ ಸಲ ನೋಡ್ಕೊಂಡು ಹೋಗೋಣ, ಎಲ್ಲ ಮಕ್ಕಳು ಎಲ್ಲ ಬಂದಿದ್ರಲ್ಲ, ತೋರಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ನಾನೇನೋ ಹತ್ರ ಇದೆ ಹತ್ಬೋದು ಬೆಟ್ಟನ ಅಂತ ಹೋದೆ. ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಮತ್ತು ಈ ಬೆಟ್ಟದ ಮೇಲೆ ಹತ್ತಲೇಬೇಕಂತೇನಿಲ್ಲ, ಕಾರ್ಗಳು ಹೋಗುತ್ತೆ, ರೋಡ್ ಇದ್ದಾವೆ, ಕಾರ್ಗಳು ಮತ್ತು ಆಟೋ ಎಲ್ಲ ಹೋಗುತ್ತೆ. ಸೊ ಲಕ್ಕಿಲಿ ನಮಗೆ ಒಂದು ಹಾವು ಕಾಣಿಸ್ತು ಅಲ್ಲಿ. ಯಾರೋ ಹುಡುಗರು ಹೇಳಿದ್ರು ಹಾವು ಅಂತ. ಸೊ ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಝೂಮಲ್ಲಿ, ಹಾವು ಕಾಣಿಸ್ತು, ಕೆರೆ ಹಾವು. ನಿಮಗೂ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಸ್ವಲ್ಪ ಝೂಮ್ ಹಾಕಿದ್ದೀನಿ. ಝೂಮಲ್ಲಿ ಅಂದರೆ ಜಾಸ್ತಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ಕಾಣಿಸ್ತಾ ಇದೆ. ಅಲ್ಲಿ ಕೆರೆ ಹಾವು ಮಲಗಿತ್ತು. ಸೊ ನೋಡ್ಕೊಂಡು ಬಂದ್ವಿ. ಅದು ಹಾಗೆ ಪಾಸ್ ಆಗ್ತಾ ಇತ್ತು, ಯಾರಿಗೂ ತೊಂದರೆ ಏನೂ ಕೊಡಲಿಲ್ಲ. ಸೊ ಹಾಗೆ ಪಾಸ್ ಆಗ್ತಾಯಿತ್ತು. ನಾನು ಜಸ್ಟ್ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಆ ವಿಡಿಯೋ ಮಾಡ್ಕೊಳ್ಳೋದನ್ನು ಮಧ್ಯ ಬರ್ತಾಯಿದ್ರು. ಅವರು ನೋಡೋಕ್ಕೆ ಹಾವು ಅಂದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಗಾಬರಿ ಇದ್ದೇ ಇರುತ್ತಲ್ವ. ಸೊ ಅವರು ನೋಡೋಕ್ಕೆ ಅಂತ ಹೇಳಿ ಬಂದರು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ. ಅದು ಮುಂದೆ ಪಾಸ್ ಆಗ್ತಾ ಇತ್ತು. ಸೊ ನೋಡಿಕೊಂಡು ಶಿವನ ದರ್ಶನ ಆಯಿತು. ಹಾಗೆ ಶಿವನ ಕೊರಳಲ್ಲಿ ಸುತ್ಕೊಂಡಿರೋ ಹಾವು ದರ್ಶನ ಕೂಡ ಆಯಿತು. ಅದು ನಾಗರವು, ಬಟ್ ಇದು ಕೆರೆ ಹಾವು. ಇದ್ರದ್ದು ದರ್ಶನ ಆಯಿತು. ಸೊ ಒಳ್ಳೆಯದಾಯಿತು ದರ್ಶನ ಆಗಿದ್ದು ಅಂತ ಹೇಳಿ ನಾವು ಇನ್ನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ 1:30ಗೆ ದೇವಸ್ಥಾನ ಕ್ಲೋಸ್ ಮಾಡುತ್ತಾರೆ. 1:30ಯಿಂದ ಓಪನ್ ಮಾಡೋದು 3:30 ಅನ್ಸುತ್ತೆ. ಅಂದರೆ ದೇವರಿಗೆ
ಅಭಿಷೇಕ ಮಾಡ್ತಾರೆ. ಮಧ್ಯ ನೈವೇದ್ಯಕ್ಕೆ ಕ್ಲೋಸ್ ಮಾಡಿದರು. ನೈವೇದ್ಯಕ್ಕೆ 11:30ಇಂದ 12:30 ಗಂಟ ನೈವೇದ್ಯಕ್ಕೆ ಕ್ಲೋಸ್ ಮಾಡಿದ್ರು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಆ ಟೈಮಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಕ್ಲೋಸ್ ಮಾಡಿ ಅದೊಂದು ಅವರ್ ಒಂದು ಹಾಫ್ ಆನ್ ಅವರ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಮತ್ತೆ ಬಿಡ್ತಾರೆ. ಮತ್ತೆ ಮತ್ತೆ ಈಗ ಅಭಿಷೇಕ ಅಥವಾ ಏನಾದ್ರು ಮಹಾಮಂಗಳಾರತಿ ಪೂಜೆ ಇದ್ದಾಗ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಅದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ನಾವು ಇದು ದುಡ್ಡು ತೊಗೊಂಡು ಹೋದ್ರೂ ಅಷ್ಟೇ, ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಹೋದ್ರೂ ಅಷ್ಟೇ, ಕ್ಯೂ ಅಲ್ಲಿ 1 ಅವರ್ 2 ಅವರ್ ಆದರೂ ನಿಲ್ಲಬೇಕು. ರಶ್ ಇಲ್ದಿದ್ದಾಗ ಏನು ಗೊತ್ತಾ, ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು. ರಶ್ ಇದ್ದಾಗ ಕಷ್ಟ. ಈಗಂತೂ ಸಿಕ್ಕಾಪಟ್ಟೆ ರಶ್ಶು. ಬಸ್ಸು ಫ್ರೀ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಸೊ ಅದೇ ಟೈಮಿಂಗ್ಸ್ ನೋಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಡೈರೆಕ್ಟು ನಮ್ಮನ್ನ ಬಾಗಿಲು ಮೂಲಕ ಬಿಡಬೇಕು ಅಂದರೆ VIP ಗಳಾಗಿರಬೇಕು, ಪೊಲಿಟಿಷಿಯನ್ಸ್ ಆಗಿರಬೇಕು, ಹೀರೋಯಿನ್ಸ್ ಆಗಿರಬೇಕು. ಸೊ ಹಾಗೆ ಯಾವುದೂ ಇಲ್ಲ ಅಂದರೆ ಡೈರೆಕ್ಟ್ ದರ್ಶನ ಅಂದರೆ ಫ್ರೀಯಾಗಿ ದರ್ಶನ ಮಾಡೋಕ್ಕೆ ಇಷ್ಟೊಂದು ಕ್ಯೂ ಇರುತ್ತೆ. ಇಲ್ಲ ಟಿಕೆಟ್ ತೊಗೊಂಡು ಹೋದ್ರೂ ಕೂಡ ಕ್ಯೂವೇ ಇರುತ್ತೆ. ಸೊ ಬಾಹುಬಲಿ ದರ್ಶನ ಮಾಡೋಣ ಅಂತ ಬಂದ್ವಿ. ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾಯಿಲ್ಲ. ಅವ್ರು ಹೆಂಗೆ ನಿಂತಿದ್ರೋ ಕಣೆ ಅಲ್ಲಿ ಗೊತ್ತಿಲ್ಲ ನನಗೆ. ಒಂದು ಹೆಜ್ಜೆನೂ ಇಡೋಕ್ಕಾಗಲೇ ಇಲ್ಲ. ಮತ್ತು ನಾನು ನೋಡಿದ ತಕ್ಷಣ ಜಸ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಹರಿ ಮತ್ತು ವಿಸ್ಮಯ ಅವರಮ್ಮ ನಿಂತಿದ್ರಲ್ಲ, ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಇಳಿದು ಓಡಿ ಬರ್ತಾನೇ ಇದ್ದೆ. ನನಗೆ ಅಷ್ಟು ನಿಲ್ಲಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಸುಡ್ತಾಯಿತ್ತು ಕಾಲು. ಈ ಬೇಲೂರು ಹಳೆಬೀಡಲ್ಲಿ ಸೇಮ್ ಸುಡುತ್ತಲ್ಲ, ಸೇಮ್ ಅದೇ ಥರ ಸುಡ್ತಾಯಿತ್ತು. ಆ ಕಡೆ ಎಲ್ಲೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ವಿ. ಸೊ ಏನಂದರೆ ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ. ಕಾರಲ್ಲಾದರೆ ನಮ್ಗೆ ಯಾವಾಗ ಬೇಕಾದರೂ ಮಧ್ಯ ರೋಡಲ್ಲಾದರೂ ನಿಲ್ಲಿಸ್ಕೊಂಡು ಅದು ಇದು ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮ್ಸೆ ಕುತ್ಕೊಂಡ್ಬರ್ಬೋದು. ಬಟ್ ಬಸ್ಸಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಸುತ್ತ ಹಾಗೆ ಒಂದು ಸುತ್ತ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಫುಲ್ಲು ಸುತ್ತ ಸ್ವಲ್ಪ ಬೆಟ್ಟ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು ಝೂಮ್ ಹಾಕಿದ್ದೆ. ನಾನು ಅಲ್ಲಿಗೆ ಹೋಗಲಿಲ್ಲ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಕ್ಕೊತಾಯಿದ್ರು. ನಾನು ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಆಲ್ರೆಡಿ ನಾನು ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದೆ. ಸೊ ಹಾಗೆ ಝೂಮ್ ಹಾಕಿ ಒಂದು ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಸೊ ಸುತ್ತ ನೋಡಿದ್ವಿ. ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿದೆ. ನಮ್ಮ ಗವಿಯಲ್ಲಿ ಒಂದು ನಾಯಿ ಇತ್ತು. ಆ ನಾಯಿನ ಓಡಿಸಾಡ್ತಾ ಇದ್ದ. ಇವನು ಇಲ್ಲೇ ಬಿಟ್ಟರೆ ಇನ್ನು ನಮ್ಮನ್ನ ಓಡಿಸಾಡ್ತಾನೆ ಅಲ್ಲಿಗೂ ಇಲ್ಲಿಗೂ ಅಂತ ಹೇಳಿಬಿಟ್ಟು ನಾವು ಫುಲ್ಲು ಸುಸ್ತಾಗಿ ಕೂತ್ಕೊಂಡಿದ್ದೆ. ನನಗೆ ಏನಂದರೆ ಎಷ್ಟೊತ್ತಿಗೆ ಹೋಗಿ ಮನೆಗೆ ಹೋಗಿ ಸೇರ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅನ್ನೋ ಅನಿಸಿತ್ತು. ಆದರೆ ಇನ್ನೂ ಒಂದು ದೇವಸ್ಥಾನ ದರ್ಶನ ಮಾಡಬೇಕಾಗಿತ್ತಲ್ಲ. ಹಾಗಾಗಿ ಸುಸ್ತೆಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಫೈನಲಿ ನೋಡ್ಕೊಂಡ್ವಿ. ನೋಡಿ ಕೆಳಗಡೆ ಇಳಿಬೇಕು ಅಂದರೆ ಇಳ್ಕೊಂಡು ಬರಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ. ಇಲ್ಲೇನೆಂದರೆ ಬಟ್ಟೆಗಳನ್ನ ಅಂದರೆ ಕರ್ಶಿಫ್ಗಳು ಬಟ್ಟೆಗಳನ್ನೆಲ್ಲ ತೊಟ್ಲು ಟೈಪ್ ಕಟ್ಟಿದ್ದಾರೆ. ತೊಟ್ಲು ಟೈಪ್ನ ಕಟ್ಟಿ ಒಂದೊಂದು ಕಲ್ಲು ಇಟ್ಟಿದ್ದಾರೆ. ಅದರೊಳಗಡೆ ಅಂದರೆ ಅದೇ ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ ಅಂತ ಈ ಥರ ಕಟ್ಟಿ ಇದು ಯಾರು ನಡೆಸ್ಕೊಂಡಿರೋದು ಅಂತ ನನಗೆ ದೇವರಾಣೆಗಳು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಕಟ್ಟಿದ್ರು. ಈಗ ಮಾಮೂಲಿ ತೊಟ್ಲು ಕಟ್ಟಿ ಅದರೊಳಗಡೆ ಒಂದು ಕಲ್ಲಿಟ್ಟರೆ ಮಾಮೂಲಿ ಮಕ್ಳು ಇಲ್ದಿದ್ದವರೇ ಇದು ಮಾಡಿರ್ತಾರೆ ಅನ್ನೋದೊಂದಿತ್ತು. ಸೊ ಅವರು ಈ ಥರ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರು ಅದೇ ಬರೀ ತೊಟ್ಲು ಕಟ್ಟೋದು, ಅದಕ್ಕೊಂದು ಕಲ್ಲು ಹಾಕೋದು, ತೊಟ್ಲು ಕಟ್ಟಿರೋದು ಕಲ್ಲು ಹಾಕೋದು, ಸುಮಾರು ಜನ ಬಳೆಗಳು ಏನೋ ಇಟ್ಟಿದ್ರು. ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ಈಗ ಅದೇನೋ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬಿತ್ತು ಅಂತ ಹಾಗೆ. ಸೊ ಇಲ್ಲಿ ಕಲ್ಲುಗಳನ್ನ ಜೋಡಿಸಿ ಇಟ್ಟಿದ್ರು. ಕಲ್ಲುಗಳನ್ನ ಯಾಕೆ ಅಂದರೆ ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಇದ್ದರೆ ಕಲ್ಲು ಜೋಡಿಸಿಟ್ಟಿದ್ರೆ ಬೇಗ ಕಟ್ತೀವಿ ಅನ್ನೋದೊಂದು. ಸೊ ನಮಗೂ ಆ್ಯಸ್ ಯೂಶ್ವಲ್ ಇತ್ತಲ್ಲ. ಸೊ ಹಾಗಾಗಿ ನೋಡೋಣ ಅಂದರೆ ಕಟ್ಟಿದ ಕಲ್ಲು ಒಬ್ಬರು ಕಟ್ಟಿರ್ತಾರೆ, ಅದನ್ನ ಕೆಡವಿ ನಾವು ಕಟ್ಟೋ ಹಾಗಿಲ್ಲ ಅಲ್ವಾ. ಹಾಗಾಗಿ ದೊಡ್ಡ ಕಲ್ಲುಗಳು ಸಿಗಲಿಲ್ಲ. ಸೊ ಚಿಕ್ಕ ಕಲ್ಲಲ್ಲೇ ಕಟ್ಟಿ ಅಂತ ಹೇಳಿದೆ. ಒಂದು ಪುಟಾಣಿ ಕಲ್ಲಲ್ಲಿ ಅವರು ಕಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಒಂದು ಪುಟಾಣಿ ಮನೆಯೇ ಸಾಕು, ದೊಡ್ಡ ಬಿಲ್ಡಿಂಗ್ ಬೇಡ, ಒಂದು ಪುಟಾಣಿ ಮನೆಯೇ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಹೇಳ್ದೆ ರೀ ಕಟ್ಟಿ ಒಂದು ಸಲ ನೋಡೋಣ, ಹಿಂಗೇನೋ ಒಳ್ಳೇದಾಗಬಹುದೇನೋ ಅಂತ ಹೇಳಿ ಅವರು ಕಲ್ಲುಗಳನ್ನೆಲ್ಲ ಜೋಡಿಸಿ ಇಟ್ಟು ಬರ್ತಾಯಿದ್ರು. ನಮಗೂ ಅದ್ರ ಮೇಲೆ ಏನು ನಂಬಿಕೆ ಇಲ್ಲ. ಬಟ್ ಎಲ್ಲ ಮಾಡಿದಾರಲ್ಲ, ಅದೇ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲ ಕುರಿನೂ ಸಾಲದಕ್ಕೂ ಬಿದ್ದುಬಿಡುತ್ತಲ್ಲ ಅಂಥೇಳಿ ಗವಿಗೆ ಕುಯ್ಕೊಂಡಿರೋದು ನೋಡಿ ಎಷ್ಟು ಅದು ಬ್ಲಡ್ಡು ಬರ್ತಾಯಿತ್ತು. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಅಂದರೆ ನಾವು ಬೆಟ್ಟ ಹತ್ತಿ ಇಳಿಬೇಕಾದ್ರೆ ಸ್ವಲ್ಪ ಬ್ಲಡ್ಡು ಬರ್ತಾಯಿತ್ತು, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಕುಯ್ದೇ ಬಿಟ್ಟು ಅದು ಚೆನ್ನಾಗೇ ಒಳಗಡೆಗೆ ಅದು ಕುಯ್ಕೊಂಡ್ಬಿಟ್ಟಿದೆ.
ಸೊ ಎಲ್ಲ ಕಲ್ಲುಗಳನ್ನೆಲ್ಲ ಕಟ್ಟಿರೋದನ್ನೆಲ್ಲ ನೋಡ್ಕೊಂಡು ಎಲ್ಲರೂ ಎಷ್ಟು ದಪ್ಪ ಕಲ್ಲಲ್ಲಿ ಕಟ್ಟಿದ್ದಾರೆ ನೋಡಿ. ಅಲ್ಲಿ ಕಲ್ಲುಗಳೇ ಇಲ್ಲ, ನಮಗೆ ಸಪ್ರೇಟಾಗಿ ನಾವು ಕಟ್ಟುತ್ತೀವಿ ಅಂತ ಹೋಗೋಕ್ಕೂ ಕಲ್ಲುಗಳಿಲ್ಲ, ಅಷ್ಟು ಎಲ್ಲ ಆಲ್ಮೋಸ್ಟ್ ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಚಿಕ್ಕ ಚಿಕ್ಕ ಕಲ್ಲುಗಳು ದೊಡ್ಡ ಎಲ್ಲಿ ಹುಡ್ಕೋಗೋದು, ಚಿಕ್ಕ ಚಿಕ್ಕ ಮನೆಯೇ ಸಾಕು, ಚಿಕ್ಕದೊಂದು ಸೂರು ನಮ್ಮದು ಅಂತ ಕಟ್ಕೊಂಡ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕಲ್ಲನ್ನೇ ಕಟ್ಟಿ ಬಂದ್ವಿ. ಸೊ ಅದೇ ಮಕ್ಕಳಾಗದೇ ಇರೋರು ತೊಟ್ಲುಗಳ ಟೈಪು ಈ ಕರ್ಶೀಫಲ್ಲಿ ಈ ಬಟ್ಟೆಗಳಲ್ಲಿ ಕಟ್ಬಿಟ್ಟು ಒಂದು ಕಲ್ಲನ್ನ ಹಾಕಿ ಮಗು ಟೈಪು ಹಾಕಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಲ್ಲಿ ಕಲ್ಲುಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಎಲ್ಲರಿಗೂ ಆಸೆ ಇರುತ್ತೆ ಒಂದು ಮನೆ ಕಟ್ಕೋಬೇಕು ನಮ್ಮದು ಅಂತ, ಒಂದು ಸ್ವಂತ ಮನೆ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಎಲ್ಲರೂ ಆ ಆಸೆಯಿಂದ ಆ ದೃಷ್ಟಿಯಿಂದ ಕಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟು ನಾವು ಸ್ಟ್ಯಾಂಡ್ಗೆ ಹೋದ್ವಿ, ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟ್ಯಾಂಡ್ಗೆ ಹೋದ್ವಿ. ಸ್ಟ್ಯಾಂಡಲ್ಲಿ ಎಷ್ಟು ಕಾಯಿದ್ರು ಬಸ್ಸೇ ಇರಲಿಲ್ಲ. ಆಮೇಲೆ ಮತ್ತೆ ಸೀಟ್ ಹಾಕಿದ್ರು, ಸೀಟ್ ಹಾಕಿ ಸಿಕ್ಕಾಪಟ್ಟೆ ರೆಸ್ಟು. ಸುಬ್ರಹ್ಮಣ್ಯಕ್ಕೂ ಬಸ್ಸೇ ಇಲ್ಲ, 1 ಅವರ್ ಕಾಯ್ಕೊಂಡು ನಾವು ಬಸ್ ಹತ್ತಿದ್ವಿ. ಬಸ್ ಹತ್ಬಿಟ್ಟು ಧರ್ಮಸ್ಥಳಕ್ಕೆ ಬಾಯ್ ಹೇಳಿ ಸುಬ್ರಹ್ಮಣ್ಯಗೆ ಬಂದ್ವಿ ನಾವು. ಇದನ್ನು ನಾನು ಈ ವಿಡಿಯೋನ ಎಂಡ್ ಮಾಡಲ್ಲ, ಯಾಕಂದರೆ ಸುಬ್ರಹ್ಮಣ್ಯಂದು ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.